22/7/2017 ಸರ್ ಅದನ್ನ ಏನು ಇದು ಈಗ ಇವ್ರು ಹೇಳ್ತಿದ್ದಾರೆ 10 years ನಾನು ಎಷ್ಟು ಸಲ ಹೇಳಿದ್ದೀನಪ್ಪ ಆಚೆಗೆ ಬರಲ್ಲ ಮೆಸೇಜ್ ಆಚೆಗೆ ಬಂದ್ರೆ ಸರ್ ಇವಾಗಲೂ ಬೇಕಾದ್ರೆ ನಾನು ಇಲ್ಲ ಆತ್ಮಹತ್ಯೆ ಮಾಡ್ಕೊಂತೀನಿ ಸರ್ ಏನು ತಿಳಿಸಲ್ಲ ಸರ್ ಆಚಾರ್ಸ್ಗೆ ಇಲ್ಲ ನಾವು ಏನು ಹೇಳಿದ್ವಿ 10 years ಯಾರೇ ಮಾಡಿದ್ರು 2011 ಲೆಕ್ಕ ಮಾಡಿ ಸರ್ ಅದೇ ರೀತಿಯಪ್ಪ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಅಲ್ಲಿಂದ ನಿಮ್ಮ ಹತ್ರ ಇದೆ ಕಲ್ತ್ಕೊಳ್ಳಿ ನಾನು ದಯವಿಟ್ಟು ಹೇಗೆ ಬರುತ್ತೆ ಸರ್ ಎಲ್ಲ ಆಫೀಸಲ್ಲಿ ಈಗ ಹೇಗೆ ಬರುತ್ತೆ ಸರ್ ಆಫೀಸಲ್ಲಿ ಕೊಡ್ತಾರಪ್ಪ ಕೊಡ್ತಿದ್ದೀವಿ ಸರ್ ಎಲ್ಲ ಅದಕ್ಕೆ ಹೇಳು ಕನ್ಸರ್ನ್ RF ಯಾರು ಅಂತಾರೆ ಅಲ್ಲ ಫಸ್ಟ್ ಒಮ್ಮೆ ಹೋಗಿದೆ ಸರ್ ಇದು 21/6/2021ರಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯ ಭವನ ಕಚೇರಿ ಪಡೆ ಮುಖ್ಯಸ್ಥರಿಗೆ ಹೋಗಿದೆ ನೋಡಿ ಬೇಕಾದ್ರೆ ತಮ್ಮ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಾದೇಶಿಕ ಅರಣ್ಯ ವಲಯ ಬೆಂಗಳೂರಿಂದ ಹೋಗಿದೆ ನಾನೇ ನಿಂತು ಮಾಡಿದ್ದೀನಿ ಆದ್ರೆ ದಾಖಲಾತಿಗಳು ಮತ್ತೊಮ್ಮೆ ಕೊರತೆಯಿಂದ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಸರ್ ದಾಖಲಾತಿ ಕೊರತೆ ಇದೆ ನನ್ಗೆ ಇವಾಗ ಹೊರಗಡೆ ಅದನ್ನೇ ಕೇಳಿ ನಾವು ನಮ್ಮ ಕಡೆಯಿಂದ ನಾವೆಲ್ಲರಿಗೂ ಮೆಸೇಜ್ ಪಾಸ್ ಮಾಡ್ತೀವಿ ಎಲ್ಲ ರೇಂಜರ್ಗೂ ಕೇಳಿ ಮೀಟಿಂಗು ನಾನು ಯಾರಾದ್ರೂ ಇಂಥವ್ರು 10 years ಮಾಡಿದ್ದಾರೆ ಅಂತ ಬಿಟ್ಟಿದ್ರೆ ತಗೊಂಡು ಕೇಳಿ ನಾವು ಕಳಿಸ್ಕೊಡ್ತೀವಿ ಆಮೇಲೆ ದಾಖಲೆ ಇಲ್ಲ ಅಂದರೆ ದಾಖಲೆ ನಾನು ಹೆಂಗೆ ಮಾಡಬೇಕಾಗುತ್ತೆ ಇದು ಮಾಡಬೇಕು ಯಾರು ಮಾಡಬೇಕು RF ಆಫೀಸಲ್ಲಿದ್ದರೆ ಡೆಫಿನೆಟಾಗಿ ಫಿಕ್ಸ್ತೀವಿ ನಾವು ಯಾರಿಗೂ ತೊಂದರೆ ಮಾಡೋದಲ್ಲ ಈಗ 10 ವರ್ಷ ನಿಜವಾಗ್ಲೂ ಕೆಲಸ ಮಾಡಿದ್ದೀರ ಅಂದ್ರೆ ನಿಮಗೆ ಆ ಸವಲತ್ತು ಸಿಗಬಾರ್ದು ಅಂತ ನಾವು ಹೇಳ್ತಿಲ್ಲ ಎಷ್ಟೆಲ್ಲ ನಾವು ಇದು ಮಾಡಿದ್ದೀವಿ ಮೀಟಿಂಗ್ ಮಾಡಿದ್ದೀವಿ ಸರ್ ನೋಡಿ ಸರ್ ಇದು ಯಾವ ಇದು ಲ್ಯಾಬ್ಸ್ ಇದು ಬಿದ್ದೋಗ್ಬಿಡ್ತೀನಿ ನಿಮಗೆ ತೋರಿಸೋದಕ್ಕೆ ನೋಡಿ ಮೊನ್ನೆ ಸಂಘಟನೆ ಆದಂಥ ನಾನೇ ಈ ನಮೂನೆಯಲ್ಲಿ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದ್ದೀನಿ ನಾವು ಇನ್ನೊಂದಿರಲಿ ಸರ್ ನೀವು RF ನಿಮಗೆ ಕೊಟ್ಟರು ಸರಿ ಕೊಡದಿದ್ರು ಸರಿ ನೀವು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಲ್ಲ ನಮಗೆ ನಾನು ನೋಂದಣಿ ಕಚೇರಿಗೆ ಇದನ್ನು ತಗೊಂಡೋಗಿ ಮುಂದಿನ ಇಯರ್ಸ್ ಕೊಡಲಿಲ್ಲ ಅಂತ ಅಂದರೆ ನನಗೆ ಸರ್ಟಿಫಿಕೇಟೇ ಕೊಡಲ್ಲ ಕ್ಯಾನ್ಸಲ್ ಆಗೋಗ್ತದೆ ನೀನು ಕೆಲಸ ಮಾಡ್ತಿಲ್ಲ ಅಂತ ಅಲ್ಲ ಸರ್ ನಾವೇ ನೋಡಿ ಸರ್ ನಾವು ನೋಡಿ ಸರ್ ಏನಿಲ್ಲ ಎಂತಿಲ್ಲ ಇಷ್ಟು ದಾಖಲೆಗಳನ್ನ ನಾನು ಮಾಡಿದ್ದೀನಿ ಇವ್ರ ಕೆಲಸ ಮಾತ್ರ 1000 ಅಲ್ಲ 10,000 ಕೊಟ್ಟರು ನಾನು ಸೇರಿಸ್ಕೊಳ್ಳೋಂಗಿಲ್ಲ ಬೇರೆಯವ್ರ ಅರಣ್ಯ ಇಲಾಖೆ ಅಲ್ಲ ಸರ್ ಕರ್ನಾಟಕದಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ಗಳಿಲ್ಲ ಎಷ್ಟು ಅದು ಹೆಂಗೆ ನಾವು ಅರಣ್ಯ ಇಲಾಖೆ ನೌಕರರು ಅಂತ ಬರ್ತಾರೆ ನಾನು ಇವತ್ತು ಇವ್ರಿಗೆ ಸಾರ್ ಕೊಡ್ತಿದ್ದೀನಿ ನಿಮ್ಮ ಅಪ್ಪ ಮಾಡಿರೋ 1 ಎಕರೆ ಜಮೀನಿನಲ್ಲಿ ಗಿಡಗಳು ಬೆಳೆಸ್ರಪ್ಪ ಮರಗಳು ಬೆಳೆಸ್ರಪ್ಪ ಕಾಡು ಬಿಟ್ಟಾಕಿ ಅಂತ ಹೇಳ್ತೀನಿ ಬಿಡಕ್ ತಯಾರಿಲ್ಲ ಈಗ 40 ವರ್ಷದ ಮೇಲೆ ತೆಗೆದ್ರೆ ಎಲ್ಲಿಗೆ ಹೋಗ್ತಾರೆ ಸೊಲ್ಯೂಷನ್ ಅಷ್ಟೇ ಸರ್ ನಾನು ರೇಂಜ್ ಆಫೀಸ್ಗಳ ಹತ್ರ ಹೋದ್ರೆ ನಮಗೆ ಸಮಸ್ಯೆ ಕಾನೂನು ಪ್ರಕಾರ ಇಲ್ಲ RFOಗಳು ಒಬ್ಬರ ಮೇಲೆ ಗೂಬೆ ಕೂರ್ಸೋದಲ್ಲ RFOಗಳಿಗೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಮೇಲೆ ನನ್ನ ಮೇಲೆ ಶಿಸ್ತು ಕ್ರಮ ಗ್ರಹಿಸಬೇಕು ನಾನೇನಾದ್ರು ಜೋರಾಗಿ ಮಾತಾಡಿದ್ರೆ SP ಕರೆಸ್ತಾರೆ DC ಕರೆಸ್ತಾರೆ ಅರೆಸ್ಟ್ ಮಾಡ್ತಾರೆ ಅವ್ರಿಗೆ ಪವರ್ ಐತೆ ಅದೇ ತರ RFOಗಳಿಗೆ ಹೇಳ್ಬೇಕು ನಾವೊಂದು ಲೆಟರ್ ನೀವು ಹಾಕಿದ್ರಲ್ಲಿ ಏನ್ ಸೊಲ್ಯೂಷನ್ ಅಪ್ಪ ಆಯ್ತು ಈಗ ಇವರು ಈಗ ಏನು ಸರ್ ಕಳ್ಳನ್ ತಕ ಕಳ್ಳ ಹೊಡೆದಾಡ್ಬೇಕಾದ್ರೆ ಪೊಲೀಸ್ನವ್ರ ತಕ ಹೋಗ್ತಾರ ನಮ್ಗೆ ಪೊಲೀಸ್ನವ್ರು ಸರ್ ನೀವೀಗ ಈಗ ಕಳ್ಳ ಹೊಡೆದಾಡೋರು ನಾನು ನಿಮ್ಮ ಹತ್ರ ಬಂದಿದ್ದೀನಿ ಕೊಟ್ಟಿರ್ತಾನೆ ನೀವೇ ಮಾತಾಡ್ತಿರಲ್ಲ ಏನ್ ಮಾಡ್ಬೇಕು ಸೊಲ್ಯೂಷನ್ ಏನು ಅಂತ ಹೇಳ್ರಿ ಅದೇನ್ ಸೊಲ್ಯೂಷನ್ ನೀವ್ ಹೇಳ್ರಿ ಸೊಲ್ಯೂಷನ್ ನೀವ್ ಹೇಳ್ತಿದ್ದೀರಾ ನಾವು RF ಅಂದ್ರೆ ದಾಖಲಾತಿ ಇಲ್ಲ ಅಂತ ಕೊಟ್ಟಿದ್ದಾರೆ ಆ ರೀತಿ ಇನ್ನೊಂದ್ಸಲ ಅಕಸ್ಮಾತ್ ಇದ್ರೆ ನಾನು ಮುಗಿಸ್ತೀನಿ ಇಲ್ಲ ಅಂದ್ರೆ ನಿಮ್ಮಲ್ಲಿ ಮಾಹಿತಿ ಇದ್ರೆ ನೀವು ತಂದ್ಕೊಡಿ ಗೊತ್ತು ರೀ ಈಗ ರೆಕಾರ್ಡ್ ಬೇಕಲ್ಲಪ್ಪ ನಂಗೆ ಬಟ್ ಅವರು ಸರಿಯಾಗಿ ಮೆನ್ಷನ್ ಮಾಡಿದ್ರೆ ದಾಖಲೆ ಇರ್ತಾ ಇತ್ತಲ್ಲ ಸರ್ ಇವಾಗ 33 ವರ್ಷ ಮಾಡಿದ್ವಿ ನಾನು ಬೇಡ ಅಂತ ಇದ್ದಾರೆ ಸರ್ ಮಾಡಿ ಯಾಕೆ ಕೊಟ್ಟಿಲ್ಲ ಯಾರಿಲ್ಲ ಇಷ್ಟು ಬಿಲ್ ಇದು ಮಾಡಿದ್ರಲ್ಲ ಸೋಕಾಸ್ ನೋಟಿಸ್ ಎಲ್ಲ ಎಲ್ಲ ಕೆಲಸ ತಗೊಳ್ಳೋದು ಅವರು ಏಜೆನ್ಸಿ ಮುಖಾಂತರ ಅಲ್ಲಿ PCC ಅರಣ್ಯ ಇದ್ರಲ್ಲಿ ACS ಕಚೇರಿಯಲ್ಲಿ ಹೇಳ್ತಾರೆ 15 ದಿನಕ್ಕೊಮ್ಮೆ ಹೇಮಲತಾ ನಾನು ಮೀಟಿಂಗ್ ಕರಿತಿದ್ದೀನಿ ಅವ್ರ ಅಣ್ಣಪಾಡು ಅವ್ರು ಬರ್ತಾ ಇದ್ದಾರೆ ಅಂತಾರೆ ಬರೀ ಇವ್ರು ಮೀಟಿಂಗ್ ಕರ್ಕೊಂಡು ಸೋಕಾಸ್ ನೋಟಿಸ್ಕೊಂಡು ನೀವೇ ಹೇಳಿದ್ರೆ ಮಾತಾಡಕ್ ಬಿಡಿ ಅದ್ರಲ್ಲಿ ನಿಮ್ಮನ್ನೇ ಮಾತಾಡಕ್ ಬಿಡಿ ಅದೇನು ನಿಮಗೆ ಬೇಕು ಅದನ್ನ ನೀವು ಸೌರತ್ ಕೇಳ್ಕೊಳ್ರಪ್ಪ ಸುಮ್ಮನೆ ನಾನು ಯಾಕೆ ಇಲ್ಲಿಗೆ ಬರಬೇಕು 100 ಕಿಲೋಮೀಟರ್ ಇಂದ ಮಾಡ್ಕೊಳ್ರಪ್ಪ ಸಣ್ಣ ಪುಟ್ಟ ರೆಕಾರ್ಡಿಂಗ್ ಇರುತ್ತೆ ಅವ್ರ ಹತ್ರ ಹೇಗೆ ಬರುತ್ತೆ ಸರ್ ಇಲ್ಲ ಸರ್ ಯಾರು ಇಲ್ಲ ಸರ್ ಅವ್ರ ಹತ್ರ ಹೇಗೆ ಬರುತ್ತೆ ಸರ್ ಅವ್ರ ಹತ್ರ ಹೇಗೆ ಬರುತ್ತೆ ಅಲ್ರಿ ಮೊನ್ನೆ ಒಂದು ಬ್ಯಾಗ್ ತಂದಿದ್ರಲ್ಲ ರೆಕಾರ್ಡ್ ಎಲ್ಲ ಇದೆ ಸರ್ 33 ವರ್ಷದ ರೆಕಾರ್ಡ್ ಇದೆ ಸರ್ ನನ್ನ ಹತ್ರ ಈಗ ಕೊಟ್ಟಿದ್ದೀನಿ ಸಮಯ ಅವ್ರಿಗೆ ಎಲ್ಲ ಆಫೀಸ್ ರೈಟರ್ ಮಾಡಿರೋ ತಪ್ಪು ಸರ್ ಇದು 94 ರಿಂದ
ನಾನೇನು సార్ 96 నుంచి 2006 వరకు పంపించుకుంటా గ్యాప్ చేయను సార్ రైట్లో తప్పు చేసి పంపించాను ఉద్దేశపూర్వకంగా చేయను సార్ రాపించుకుంటా చూడు మళ్ళీ ఇప్పుడు రేపు డ్యూటీకి రావద్దని చెప్తాను రైంది రౌండ్ నేను 33 ఏళ్ళ డ్యూటీ చేసి మేమేం సార్ చేసేది ಇನ್ನೂರು 250 ಮಾಡ್ತೀನಿ ಸರ್ ನಾನು ಡ್ಯೂಟಿ ಹೇಳ್ತೀನಿ ನಾನು ನನಗೇನಪ್ಪ ಗೊತ್ತಾಗುತ್ತೆ ನೀವು ಮಾಡಿದ್ರೆ ರೆಕಾರ್ಡ್ ಎಲ್ಲಿರಬೇಕು ಅದಕ್ಕೆ ಆಫೀಸಲ್ಲಿರಬೇಕು ನಮ್ಮ ಆಫೀಸಿಂದ ನಿಮ್ಗೆ ಕಳಿಸಿಲ್ಲ ಅಂತ ಹೇಳಿದ್ರೆ ಕೇಳಿ ನಮ್ಮ ಆಫೀಸಿಂದ ರೆಗ್ಯುಲರಾಗಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಯಾರ್ಯಾರು ರೆಕಾರ್ಡ್ ಇದೆ ಕೊಡಿ ಅಂತ ಹೇಳ್ತಾ ಇದ್ದೀವಿ ನಿಮ್ದು ಏನಂದ್ರೆ 1 ವರ್ಷ ಮಾಡಿರ್ತೀರಾ 2 ವರ್ಷ ಇಲ್ಲ ಸರ್ ಒಂದು ತಿಂಗಳು ಕೊಡಿ ಅಂತ ಅಲ್ಲ ಅವ್ರ ಹತ್ರ ಎಲ್ಲಿ ಬರುತ್ತೆ ಸರ್ ಎಲ್ಲ ಒಂದು ದಿವಸ ಡ್ಯೂಟಿ ತಪ್ಪಿಸ್ಕೊಳ್ಳಲ್ಲ ಸರ್ ಆಫೀಸ್ ಡ್ಯೂಟಿ ಅಂತೂ ತಪ್ಪಿಸ್ಕೊಳ್ಳಲ್ಲ ಆಫೀಸ್ಗೆ ಬರಂಗಿಲ್ಲ ಕಾಂಡಲ್ಲಿ ಸಾಯ್ಬೇಕು ಇರೋರ್ನ ಹುಡ್ಕೊಂಡು ಅವ್ರು ಇರ್ತಾರಲ್ಲ ಹತ್ರ ಮಕ ಅವ್ರ ಹೆಸರು ನೋಂದಣಿ ಮಾಡ್ತಾರೆ ಲಿಸ್ಟ್ ಕಳಿಸ್ಕೊಡ್ತಾರೆ ಆ ಕಾಡಲ್ಲಿರೋನ ಅಲ್ಲಲ್ಲಿ ಸಾಯ್ತಾರೆ ಇಷ್ಟೇ ನಡೀತಾ ಇರೋದು ನಾನು ಖುದ್ದು ನನ್ನ ಕಣ್ಣಾರೆ ನೋಡಿರೋದು ಚಿಕ್ಕಬಳ್ಳಾಪುರದಲ್ಲಿ ಒಂದು ನೀವು ನಿಮ್ಗೆ ಏನಾಗುತ್ತೆ ಕೊಡಿ ಎಲ್ಲ ಬಾಯಿ ಮಾತಲ್ಲಿ ಆಗಲ್ಲ ರೆಕಾರ್ಡ್ ಕೊಡಿ ರೆಕಾರ್ಡ್ ನಾನು ಹಾಕ್ತೀನಿ ಅಂದರೆ ನಿಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ ಅಲ್ಲಿ 200-300 ಜನ ಇದ್ದಾರೆ 200-300 ಜನದ್ದು ನಾವು ರೆಕಾರ್ಡ್ ತಗೊಂಡು ಇಟ್ಕೊಂಡ್ರೆ ಇದೊಂದು ಲೈಬ್ರರಿನೇ ಆಗೋಗುತ್ತೆ ನಾವು ಓರಲ್ ಆಗಿ ನಾನು ಏನು ನೀವು ಕೊಡಿ ಅಂತಿದ್ರಲ್ಲ ಸರ್ ದಯಮಾಡಿ ಇದನ್ನ ಓದಿ ಸರ್ ಓದಿ ತಮ್ಮ ವ್ಯಾಪ್ತಿಗೆ ಯಾವ್ದು ಬರ್ತದೆ ನೋಡಿ 11 ಪಾಯಿಂಟ್ ಇದೆ ಸರ್ 11 ಪಾಯಿಂಟ್ ಅಲ್ಲಿ ತಮ್ಮ ವ್ಯಾಪ್ತಿಗೆ ಯಾವ್ದು ಬರ್ತದೆ ನೋಡಿ ನೀವೇ ಚೂಸ್ ಮಾಡಿ ಸರ್ ನಾವೇನು ಮಾಡಂಗಿಲ್ಲ ಕೊಡಿ ಅಂತ ತಿನ್ನೋದು ನೀವೇ ಮಾಡಿ ಸರ್ ನಾನು ಬನ್ನಿ ಅಂದಿದ್ರಲ್ಲ ಬಂದಿದ್ದೀನಿ ಸರ್ ಕೊಡಿ ಸರ್ ಸರ್ RFO ಏನಕ್ಕೆ ಮಾಡ್ತಾರೆ ಸರ್ RFO ನಾವೇ ಕೊಡಕ್ಕೆ ಹೋಗಲ್ಲ ಸರ್ 100 RFO ಕೊಡಗಲಕ್ಕೆ ಹೋದ್ರೆ ನಾನು ಹೇಳಿದ್ನಲ್ಲ ಸರ್ ಇದು ಒಂದು 31 ರಾಜ್ಯದಲ್ಲಿ ಇದು ಒಂದು ರಾಜ್ಯ ಆಗೋಗ್ಬಿಡ್ದು RFOಗಳ ರಾಜ್ಯ ನಮ್ಗೆ ಯಾಕೆ ಸರ್ ಅವ್ರಿಗೂ ನಮಗೂ ಏನು ಸರ್ ಸಂಬಂಧ ನಮಗೆ ಸಂಬಂಧ ಇರೋದು ನೀವು ದೊಡ್ಡ ಆಫೀಸರ್ ಮೇಲಧಿಕಾರಿಗಳು ಮುಖ್ಯ ವಸ್ತು ಆಯ್ತಮ್ಮ ಈಗ ಯಾರಿಗೆ ನೀವು ಕೆಲಸ ಮಾಡಿದ್ದೀರಾ ಅಂತ ಒಂದು ಪ್ರೆಸೆಂಟೇಷನ್ ಮಾಡ್ತೀವಿ ಸರ್ ಯಾರಿಗೆ ನಮ್ಗೆ ಕೊಡಿ ಬೇರೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲ ಇವರೆಲ್ಲ ಮಾಡ್ತಾ ಇರೋರೆ ಸರ್ ಇಲಾಖೆ ಕೊಡ್ಬೇಕಮ್ಮ ಯಾರು ಏನ್ ಕೊಡ್ತಾರೆ ಪ್ರೆಸೆಂಟೇಷನ್ ನಮ್ಗೆ ಕೊಡಿ ಏನಂತ ಕೊಡ್ಬೇಕು ಸರ್ ಫೋಟೋಗಳು ತೆಗೆದು ಹಾಕಿ ನಮ್ಮ ಅರಣ್ಯ ಇಲಾಖೆ ಗ್ರೂಪ್ಗೆ ನಿಮ್ಮನ್ನ ಆಡ್ ಮಾಡಲ್ಲ ಸರ್ ಮತ್ತೆ ಅದು ಹೇಳ್ತೀನಿ ಆಡ್ ಮಾಡಲ್ಲ ಸರ್ ದಯವಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ ನೀವು ಹಿಂಗಾದ್ರೆ ಯಾವ ಕೆಲಸನೂ ಯಾರಿಗೂ ಅಲ್ಲ. ಒಬ್ಬರು ಬರೀ ಮಾತಾಡೋದಾಗಲ್ಲಮ್ಮ ಇದಕ್ಕೆ ಕಾನೂನು ಕ್ರಮ ತಗೋಬೇಕು ನಿಯಮಾನುಸಾರ ತಗೋಬೇಕು ಇರ್ರಿ ಅವ್ರಿಗೆ ಗೊತ್ತು ಅವ್ರಿಗೆ ಅರ್ಥ ಆಯ್ತು ಅವ್ರಿಗೆ ಅರ್ಥ ಆಯ್ತು ಅದಕ್ಕೆ ನೀವೇ ಮಾತಾಡೋಣ ಸುಮ್ಮನೆ ಮಾತಾಡಿದ್ರೆ ಏನು ಕೆಲಸ ನೀವು ಬರ್ತೀರಾ ನಾವು ಮಾತಾಡ್ತೀವಿ ಅಲ್ಲ ಸರ್ ನಾನು ಎಷ್ಟು ದಿನ ಬಂದಿದ್ದೀನಿ ಸರ್ ಇಲ್ಲಿ ಮಾತಾಡೋದಕ್ಕೆ ನೀವು ಮಾತಾಡೋದಲ್ಲಮ್ಮ ನೀವು ಬಂದಿದ್ದೀರಿ ಅಂತ ಹೇಳ್ತೀನಿ ಮತ್ತೆ ನನಗೆ ನೀವೇನು ಕೊಡಿ ಅಂತ ಇಲ್ಲಿ ಹೇಳಿದ್ದೀರಲ್ಲ 1 ಸೆಕೆಂಡ್ ಓದಿ ಸರ್ ಲೇಬರ್ ಆಫೀಸ್ ಅವರೆಲ್ಲ ಓದಿದ್ರಲ್ಲ 1 ನಿಮಿಷ ಅದನ್ನ ಓದಿ ಸರ್ ನಿಮ್ಮ ಹಂತದಲ್ಲಿ ಇದರಲ್ಲಿ ಯಾವ್ದು ಮಾಡ್ಬೋದು ಅಂತ ನೋಡಿ ಸರ್ ಈಗ ನಮಗೆ ಒಂದು ಇದಿರುತ್ತೆ ಯಾವ್ದ್ರೆಲ್ಲ ಇಲಾಖಾ ಮುಖ್ಯಸ್ಥರುಗಳಿಗೆ ಅಂದ್ರೆ ವಲಯ ಅರಣ್ಯ ಅಧಿಕಾರಿಗಳಿಗೆ ಬೇರೆ ಸ್ಕೀಮ್ಗಳೆಲ್ಲ ಕೊಡ್ತಾರೆ ಇದೆಲ್ಲ PCP ವಾಚರ್ಸ್ ಆಗಿ ತಗೋತೀರಲ್ವ ನೀವು ಅದಕ್ಕೆ ಏನೇನಿದೆ ಅದ್ರ ಪ್ರಕಾರ ಮಾಡ್ತೀವಿ ಈಗ PCP ವಾಚರ್ಸ್ಗಳಲ್ಲಿ ಎಷ್ಟು ಜನ ತಗೊಂಡಿದ್ದೀರಿ ಅಣ್ಣ ಎಷ್ಟೆಷ್ಟು ಜನಕ್ಕೆ ಸಂಬಳ ಕೊಟ್ಟಿದ್ದೀರಾ ಈಗ ಎಕ್ಸಾಂಪಲ್ ಬಾಗೇಪಲ್ಲಿನಲ್ಲೇ ಅಲ್ಲ ನೀವು ಅನುದಾನ ಅವ್ರಿಗೆ ಬಿಡುಗಡೆ ಮಾಡಲ್ವಾ ಅಣ್ಣ ಮತ್ತೆ ಅವ್ರು ಮಾಡಿದ್ದ ಅವರು ನಿಮ್ಗೆ ಮತ್ತೆ ಪುನಃ ಹಾಕ್ತಾರೆ ಅಲ್ವಾ ನಾನು ಇಷ್ಟು ಖರ್ಚು ಮಾಡಿದೀನಿ ವೆಚ್ಚ ಮಾಡಿದೀನಿ ಅಂತ ಕ್ಯಾಶ್ ಬುಕ್ ಎಲ್ಲ ಕಳಿಸ್ತಾರೆ ಅಲ್ವಾ ಕಂಪ್ಲೀಷನ್ ರಿಪೋರ್ಟ್ ಕಳ್ಸಲ್ವ ಅಣ್ಣ ಅವರು ಕಳಿಸ್ಲಿಲ್ಲ ಅಂದ್ರೆ ಅದು ಫುಲ್ ಆಗದೇ ಇಲ್ಲ ಅಕೌಂಟೆನ್ಸಿ ಕ್ಲೋಸೇ ಅದು ಅದೇನ್ ಕಳ್ಸೋದು AG ಆಡಿಟ್ ಸುಮ್ಮನೆ ತಮಾಸೆ ಬರ್ತಾರೆ AG ಆಡಿಟ್ ಅವರೆಲ್ಲ ಬರಲ್ವಾ ನಾನು ಎಷ್ಟು 10-15 ಆಡಿಟ್ನ ನಾನು ಮಾಡಿದ್ದೀನಿ AG ಆಡಿಟ್ನ ವಲಯ ಕಚೇರಿನಲ್ಲಿ ಅವ್ರು ಸುಮ್ಮನೆ ಕಳಿಸ್ತಾರೆ ಅಣ್ಣ ಕನ್ಸರ್ನ್ ನಿಮ್ಗೆ ಏನಿದೆ ಯಾರ ನೌಕರರಿಗೆ ಕೊಡಿ ಆ ಕನ್ಸರ್ನ್ RFSನ ನಾನು ಒಂದು ನೋಟಿಸ್ ಕೊಟ್ಟು ಒಂದಿನ ಕರಿತೀನಿ ನೀವು ಬನ್ನಿ ಹೀಗೆ ಮುಂದೇನಂತ ಹೇಳಿ ಅವ್ರೇನು ಹೇಳ್ತಾರೆ ಹೇಳಿ ಆಮೇಲೆ ಕೊನೆಗೆ ಏನು ಕಾನೂನು ಪ್ರಕಾರ ಇದೆ ಅದನ್ನು ಮಾಡ್ತಾರೆ ಆಯ್ತಮ್ಮ ಈಗ ಇವ್ರದ್ದು ಅಶ್ವತ್ಥಮ್ಮ ಕೆಲಸದಿಂದ ಬಿಟ್ಟವ್ರೆ ಮಕ್ಕಳೆಲ್ಲ ಮರಿಯಿಲ್ಲ ನಾನು ಬಂದಿದ್ದೆ ಇವ್ರ ಉದ್ದೇಶಕ್ಕೆ ನಾನು ಇಲ್ಲೇ ಸಾಯ್ತೀನಿ ಅಂತ ಅರಣ್ಯ ಇಲಾಖೆಯಿಂದ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಕೋವಿಡ್ ಟೈಮಲ್ಲಿ ಕೋವಿಡ್ ಲಾಕ್ಡೌನ್ ಇದ್ದಾಗ ಅವ್ರ ಹತ್ರ ಕೆಲಸ ಮಾಡ್ಕೊಂಡಿದ್ದಾರೆ ಆಯ್ತು ಬಿಡಿ ನಾನು ಹೇಳ್ತೀನಿ ಒಂದ್ಸಲ ವಿಜ್ಞಾನ ಪ್ರಾವಿಷನ್ ಇದ್ರೆ ನಿಮಗೆ ಅಲ್ಲಿ ಪ್ರಾವಿಷನ್ ಇದ್ರೆ ಅಂತ ಅವ್ರ ಜಾಗದಲ್ಲಿ ಅದೇ ಸರ್ ಊರವ್ರನ್ನ ಕರ್ಸ್ಕೊಂಡು 2 ವರ್ಷದಿಂದ ನನಗೆ ಹೇಳ್ತಾರೆ ಸರ್ ನಾನು ತಗೊಳ್ತೀನಿ ಪ್ರಾವಿಷನ್ ಐತೆ ತಗೊಳ್ತೀನಿ ಅಂತ ನಾನು ಅಡಿತಾನೆ ಇದ್ದೀನಿ ಕೆಲಸ ಬೇಕು ನಾನು ಇಷ್ಟು ವರ್ಷದಿಂದ ಮಾಡಿದ್ದೀನಿ ಅಂತ ಅದೇ ಜಾಗದಲ್ಲಿ ನಾಗೇಶ್ ಸಾಹೇಬ್ರು ಇದ್ದಾಗಿಂದ ಮಾಡಿದ್ದೀನಿ ಅದೇ ಊರವ್ರನ್ನ ಮತ್ತೆ ಇಬ್ಬರನ್ನ ತಗೊಂಡು ಹಾಕೊಂಡಿದ್ದಾರೆ ಅಶ್ವತ್ಥಮ್ಮ ಏನ್ ತಪ್ಪು ಮಾಡಿದ್ರಲ್ಲಿ ಅದನ್ನ ನನಗೆ ನೀವು ಒಬ್ಬ ಹೇಳಿದ್ರೆ ಅವ್ರು ಬರ್ಬೇಕು ಯಾರಪ್ಪ ಮತ್ತೆ ನಿಮ್ಗೆ ಅರ್ಥ ಆಗಿಲ್ವಾ ಅರ್ಥ ಆಗಿದೆ ಸರ್ ಅದಕ್ಕೆ ಹೇಳಿದ್ದು ಹೋಗಿ ನೆಕ್ಸ್ಟ್ ಒಂದು ಡೇಟ್ ಕೊಡ್ತೀನಿ ಬನ್ನಿ ಅಂದ್ರೆ ನಮ್ಗೆ ಏನ್ ಗೊತ್ತಾಗಲ್ಲ ಸರ್ ಡೇಟ್ ಕೊಡೋದು ನೀವು ಕೊಡಪ್ಪ representation ಕೊಡಪ್ಪ ನನಗೆ ಹ್ಮ್ ನೀವು ಈ ರೀತಿ ನನಗೆ ಪ್ರಾಬ್ಲಮ್ ಸರ್ ಅವರು ಒಬ್ಬೊಬ್ಬರೇ ಕೊಟ್ರೆ ಇಲಾಖೆಯಲ್ಲಿ ತೆಗೆದು ಬಿಸಾಕ್ತಾರೆ ಸರ್ ನಾನು ಸಂಘಟನೆಯಿಂದ ಕೊಟ್ಟಿದ್ದೀನಲ್ಲ ಸರ್ ಸಂಘಟನೆಯಿಂದ ಕೊಟ್ರೆ ಏನು ಪ್ರಯೋಜನ ಇಲ್ಲಮ್ಮ ಯಾರ್ಯಾರು
ಕೆಲಸ ಮಾಡ್ತಾರೆ ಅಂತ ನಮಗೆ ಕೆಲಸ ಮಾಡ್ತಿದ್ರೆ ನಾನು ಹೇಳ್ತಿದ್ದೀನಲ್ಲ, ದಾಖಲೆ ಕೊಡ್ತಿದ್ದೀನಲ್ಲ, ಲಿಸ್ಟ್ ತೋರಿಸ್ತಿದ್ದೀನಲ್ಲ, ಲಿಸ್ಟ್ ಇಲ್ಲೇ ಇದಾರಲ್ಲ ಸರ್ ಎಲ್ಲರೂ. ಆಯ್ತು ಬರ್ಕೊಡಮ್ಮ, ರೆಕಾರ್ಡ್ ಕೊಡಿ ನಮಗೆ. ರೆಕಾರ್ಡ್ ಎಲ್ಲ ಕೊಟ್ಟಿದ್ದೀನಲ್ಲ ಸರ್ ಇದನ್ನ. ಇದನ್ನ ಏನು ಕೊಟ್ಟಿದ್ದೀರಾ? ಜನರಲ್ಲೇ ನಾನು ಜನರಲ್ಲಾಗೆ ಹೇಳ್ತಾ ಇರೋದು. ನಾನು ಎಲ್ಲ ನಿಮ್ಮ ಒಬ್ಬರ ಆಫೀಸ್ಗೆಲ್ಲ ಸರ್ ಮೇಲಧಿಕಾರಿಗಳು ವಿಧಾನಸೌಧಕ್ಕೆ ಕೂಡ ಇದನ್ನೇ ನಾನು ಕೊಡೋದು. ಇದು ಜನರಲ್ ಅಮ್ಮ ಇರೋದು. ಈ ಕಾರ್ಮಿಕ ಆಫೀಸ್ ಜನರಲ್ಗೆ ಕೊಟ್ಟೋಗಿತ್ತು. ಅಶ್ವತ್ಥಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ. ಅಶ್ವತ್ಥಮ್ಮ ಅಂತಲ್ಲ ಸರ್, ಎಷ್ಟು ದಿನಗೂಲಿ ನಾವು ಆಯ್ತು, ಇವ್ರ ತರ ಬೇರೆಯವರು ನಾನು ಅದನ್ನೇ ಒಬ್ಬರನ್ನೇ ನಾನು ಕೇಳಕ್ ಬಂದಿಲ್ಲ ಸರ್, ಒಬ್ಬರನ್ನೇ ಬಂದಿಲ್ಲ. ನೀವು ಶಿಡ್ಲಘಟ್ಟ ಅಲ್ವಾ? ಬಂದಿದ್ದಲ್ಲ, ಬಂದಿದ್ದೇನೆ. ಏನ್ ಕೇಳಿದ್ದೀನಿ ನಾವು? ಬಣ್ಣ ನಿನ್ಗೆ ನಿನ್ ಸಂಬಳ ಕೊಡ್ತಾವ್ರ? ESIPF ಹಾಕ್ತಾವ್ರ? ಮತ್ತೆ ಅದಕ್ಕೆ ಬಂದವ್ರ ಸರ್? ESIPF ಬಂದವ್ರೆ? ಕಟ್ ಮಾಡ್ಬೋದು ಸರ್ ನಮ್ಗೆ. ಕಳಿಸಿದ್ದಾರೆ ಸರ್ ನಮ್ದು. ಇನ್ನೊಂದ್ಸತಿ ಏನು ಸ್ವಲ್ಪ ಬೇಕಾಗಂತ ನಮ್ಮ RF ನಮಗೆ ESIPF ಕಟ್ ಮಾಡ್ಬೇಕು ಸರ್ ನಮ್ಗೆ. 2 ಸರ್ತಿ ಏನು ಏನೈತಿ ಕಾನೂನು ಗಮನಕ್ಕೆ ಆವಾಗಲೇ ಒಂದ್ಸಲಿ CCF ಸಾಹೇಬ್ ಹತ್ರ ಹೋಗಿದ್ವಿ ಸರ್ ನಾವು. ಮತ್ತೆ ಇಲ್ಲಿ ಕರ್ಸ್ಕೊಂಡ್ರು, ಮತ್ತೆ ಅವಾಗ ಮಾಡ್ತೀವಿ ಅಂತ RF ಇಂದ ಬರ್ಬೇಕಪ್ಪ ಅದು. ಅದೇ ಇನ್ನೊಂದ್ಸತಿ ಕಳಿಸ್ತಾರೆ ಸರ್, ಫೈಲ್ ಎಲ್ಲ ಕೊಟ್ಟಿದ್ದೀವಿ. ಈಗ ಮೊನ್ನೆ ರೀಸೆಂಟ್ ಆಗಿ ಕೆಲಪ್ಪ ನಾವು ಯಾರಾದ್ರೂ ಕೊಡಿ, ನಾವು ಕಳಿಸ್ಬೇಕು ಅಂತ ಎಷ್ಟು ಸಲ ಆಗ್ತಿದ್ವಿ ಕೇಳಿ. ನಾವು ಇನ್ನೊಂದು ಚಾನ್ಸ್ ಏನಾದ್ರು ಹೆಲ್ಪ್ ಮಾಡಿದ್ರೆ ಮಾಡಿ. ಇವ್ರ ಹತ್ರ ಎಲ್ಲಿ ಬರುತ್ತೆ ಸರ್ ಕೊಡೋದಕ್ಕೆ? ರೇಂಜ್ ಆಫೀಸರ್ ಕೊಡಲ್ಲ ಬಿಡಿ ಅವರು. ಮತ್ತೆ ಇನ್ಯಾರು ಕೊಡ್ಬೇಕು? ಅವ್ರು ನೀವು ಯಾರನ್ನಾರು ಒಬ್ರು ಅಮಾನತುಗೊಳಿಸಿ ಸರ್ ನಿಮ್ಮ ಅವಧಿನಲ್ಲಿ ಒಡ್ಡಾಡ್ಕೊಂಡು ಕೊಡ್ತಾರೆ. ಅಮಾನತು ಯಾವ್ದ್ರಲ್ಲಿ ಮಾಡ್ತಾರೆ? ಹಿಂಗೆ ನೌಕರರು ದೊಡ್ಡದು ESIPF ಕೊಟ್ಟಿಲ್ಲ. ಈ ಹೊರಗುತ್ತಿಗೆ ನೌಕರರಲ್ಲ ಸರ್, ಹೊರಗುತ್ತಿಗೆ ನೌಕರರಿಗೆ ಕಾನೂನು ಚೌಕಟ್ಟಿನಲ್ಲಿ ನಿಯಮಾನುಸಾರ ನೀವೇ ಹೇಳ್ತಿರೋ ಹಾಗೆ ಏನ್ ಬರ್ಬೇಕು ಅದು ಬರ್ಬೇಕಲ್ವಾ? ಮತ್ತೆ ಇವ್ರಿಗೆ ಏನು ಬಂದೇ ಇಲ್ಲ. ಇವ್ರು ಕೊಡ 14, 12, 8 ಸಾವಿರದಲ್ಲಿ ಮಾತ್ರ ಔಷಧಿ ಇಂಜೆಕ್ಷನ್ ತಗೊಳಕ್ ಆಗುತ್ತೆ ಸರ್? ESI ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಸರ್? ಬರೀ ಮಾತಿಗೆ ಆಗುತ್ತೆ. ನಾನಿದ್ದು ಒಂದು ರೆಕಾರ್ಡ್ ಇರಬೇಕು. ನೀವು ಗೌರ್ಮೆಂಟ್ ಹಂತದಲ್ಲಿ ಆಗ್ಬೇಕು. ಗೌರ್ಮೆಂಟ್ ಹಂತದಲ್ಲಿ ಅಲ್ವಾ ಸರ್ ಈ ಹೊರಗುತ್ತಿಗೆ? ನೀವು ಅದು ಇವ್ರಿಗೆಲ್ಲ ಹೆಂಗ್ ಮಾತಾಡೋಣ? ನಿಮ್ಗೆ ಅರ್ಥ ಆಗೈತೆ ಅಂತ ನೀವು ಹಿರಿಯವರಾಗಿದ್ದೀರಾ, ನೀವು ಮಧ್ಯದಲ್ಲಿ ಬಾಯಿ ಹಾಕಿದ್ರಿ. ನೀವು ಹೇಳಿ ಮತ್ತೆ ಹಿರಿಯ ನಿಮ್ಗೆ ESIPF ಕೊಡ್ದವ್ರ? ಮತ್ತೆ ನೀವು ಕೇಳಿಸ್ಕೊಂಡು ಸಾಕಾಗೋಗಿತ್ತಲ್ಲ. ರೆಪ್ರೆಸೆಂಟೇಷನ್ ಕೊಡಿ ನನಗೆ, ESIPF ಅದನ್ನೇ ಬರ್ದಿದ್ದಿಲ್ಲ ಸರ್. ಇಲ್ಲೆಯಾ ಇದೇ ರೆಪ್ರೆಸೆಂಟೇಷನ್ ಅಂತ ಏನ್ ಹೇಳ್ತಿದ್ರೆ ಲೆಟರ್ ಅಲ್ಲಿ ಕೊಟ್ಟಿದ್ದೀನಲ್ಲ ಸರ್. ಇದು ಸರ್ಕಾರಿ ನೋಡಿ ಸರ್, ನಿಮಗೆ ಸರ್ಕಾರಿ ಕೊಟ್ಟರು, ಸರ್ಕಾರಿ ಇದ್ರಲ್ಲೇ ಕೊಟ್ಟಿದ್ದೀನಲ್ಲ ಸರ್. ಮುಂದೆ ಹೋದ್ರೆ ನಮ್ಮ ನೀವು ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಾರೆ ಅನ್ಸುತ್ತೆ. ನೋಡ್ರಿ, ಅಂತೆ ಬೇಡ. ಇಲ್ಲಿ ಬಂದ್ಮೇಲೆ ಏನೈತಿ ಕರೆಕ್ಟ್ ಆಗಿ ಮಾಡಿ. ಅಲ್ಲ ಸರ್, ಹಂಗೆ ಹೇಳ್ತಾರೆ. ಏನಿದೆ ಅದು ಹೇಳಿ. ಅಂತೆ ಕಾನೂನು ಕೇಳೋದಕ್ಕೆ ತಪ್ಪೇನೆ ಅದು ಅಲ್ಲಿ ಕೇಳ್ಕೊಡ್ರಿ. ನಿಮ್ಗೆ ಅಂತೆಕಂತೆ ನಾವು ಹೇಳ್ಬೇಡಿ. ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಹೇಳಿ, ಅದನ್ನ ಸಾಲ್ವ್ ಇದ್ರೆ ನಾವು ಮಾಡ್ತೀವಿ. ನೀವು ಕಾನೂನು ಪ್ರಕಾರ ಪ್ರಾಬ್ಲಮ್ ಇದೆ ಸರ್. ನೋಡಿ ಸರ್, ದಿನಗೂಲಿ ಪ್ರಸ್ತುತ ಹೊರಗುತ್ತಿಗೆ ಅರಣ್ಯ ವೀಕ್ಷಕರು ಕಾವಲುಗಾರರಿಗೆ ಪ್ರತಿನಿತ್ಯದ ಹಾಜರಾತಿ ಕಡ್ಡಾಯವಾಗಿರ್ಬೇಕು ಸರ್. ಅವ್ರಿಗಾಗ ದಾಖಲಾತಿ ಸಿಗ್ತದೆ. ಏನಣ್ಣ? ಕಡ್ಡಾಯವಾಗಿರ್ಬೇಕು. ಮತ್ತೆ ಕರ್ತವ್ಯದ ಅವಧಿ 8 ಗಂಟೆಗೆ ಸೀಮಿತವಾಗಿರ್ಬೇಕು. 8 ಗಂಟೆಗೆ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸಿದ ನೌಕರರುಗಳಿಗೆ ನಿಯಮಾನುಸಾರ ವೇತನವನ್ನು ಪಾವತಿಸಬೇಕು. ಹಾಗಂತ 8 ಗಂಟೆ ಮಾಡ್ಬಿಟ್ಟು ಕೈ ಬೀಸ್ಕೊಂಡು ಓಡ್ಬಿಡೋದಲ್ಲ ಮನೆಗೆ. ಕೈ ಬೀಸ್ಕೊಂಡು ಓಡ್ಬಿಡೋದಲ್ಲ ಸರ್. ಅವರು ಮೇಲ್ ಮಾಡಿದ್ರೆ ಕೊಡ್ಬೇಕು. ಮತ್ತೆ ಕರ್ತವ್ಯ ನಿರತ ನೌಕರರುಗಳಿಗೆ ನೇಮಕಾತಿ ಆದೇಶ ಮತ್ತು ಗುರುತಿನ ಚೀಟಿ ಹಾಗೂ ಸಮವಸ್ತ್ರ ವಿತರಿಸಬೇಕು. ಈಗ ನೇಮಕಾತಿ ಆದೇಶದಲ್ಲಿ ಇವರೆಲ್ಲ ರಮಣಪ್ಪಣ್ಣ ನಿನ್ಗೆ 33 ವರ್ಷ 43 ವರ್ಷ ದುಡಿತಿದೀನಿ ಅಂತೇಳಿ ಮತ್ತೆ ನೇಮಕಾತಿ ಆದೇಶ ಕೊಡಿ. ನೀವು ಅರ್ಥ ಮಾಡ್ಕೊಂಡ್ರೆ ಹಿರಿಯರು ಕೊಡಿ. ಮತ್ತೆ ನೇಮಕಾತಿ ಆದೇಶ ದುಡಿತಿದ್ದೀರಾ ನೀವು? ಹೇಗೆ ದುಡಿತಿದ್ದೀರಾ ಇಲಾಖೆಯಲ್ಲಿ? ಮಕ್ಕಳ ಮುಂದೆ ಮಾತಾಡ್ತಿದೀವಲ್ಲ, ಹೇಗೆ ದುಡಿತಿದ್ದೀರಾ? ಇಲ್ಲ ಇದೆ ಸರ್, ಕೊಟ್ಟಿದ್ದೀನಲ್ಲ ಸರ್. ನೇಮಕಾತಿ ಆದೇಶ ಇರಬೇಕು. ಯಾವ ಹೊರಗುತ್ತಿಗೆ ನೌಕರ, ನಾನು ಸರ್ಕಾರಿ ಕೆಲಸದಾರ ಇವರು ಅಂತ ನಾನು ಹೇಳ್ತಿಲ್ಲ, ಆಯ್ತಲ್ವ ಸರ್? ಮತ್ತೆ ಇಲಾಖಾ ದರಪಟ್ಟಿ ಅಂತ ಸರ್ ಅವ್ರು ಯಾರು ಮಾತಾಡ್ತಿಲ್ಲ. ಇಲಾಖಾ ದರಪಟ್ಟಿ ಅಂತ FSC 63 ವೋಚರ್ ನಲ್ಲಿ ಸಹಿ ಪಡೆದು ಬ್ಯಾಂಕ್ ಖಾತೆಗೆ 5ನೇ ತಾರೀಕೊಳಗೆ ಇವ್ರಿಗೆ ಅಮೌಂಟ್ ಆಗಿ 6 ತಿಂಗಳಿಗೆ 3 ತಿಂಗಳಿಗೆ ಕೊಡೋದ್ರಿಂದ ಇನ್ನೇನು ಕೊಡ್ಬೇಕು ಸರ್? ಇದಕ್ಕಿಂತ ಸೀಲು ಸೈನ್ ಹಾಕೊಡಿ ಸರ್. ಇದಕ್ಕಿಂತ ಇನ್ಯಾವ್ದು ಬೇಕು ಸರ್? ತಾವು ಸರ್ ತಪ್ಪಾಗಿ ಭಾವನೆ ಇಟ್ಕೋಬೇಡಿ, ಅರ್ಥೈಸ್ಕೋಬೇಡಿ. ನಾವು ಒಂದೊಂದು ರೇಂಜ್ ಆಫೀಸರ್ಗೂ ನಾನು ಹೋಗ್ಬಲ್ಲೆ, ಅಲ್ಲಿ ಹೋದ್ರೆ ಪ್ರಯೋಜನ ಆಗಲ್ಲ ಸರ್. ಇಲ್ಲ ನಿಮ್ ಅದನ್ನೇ ಸರ್. ಈಗ ನಿಮ್ಮ ನಾವೇನ್ ಮಾಡ್ಬೇಕು? ಸರ್ ನನ್ನ ರೇಂಜ್ ಆಫೀಸರ್ಗೂ ಕೂಡ ನಾನು ತಪ್ಪು ಮಾಡೋರೆ ಅಂತ ನಾನು ಬೆರಳು ಮಾಡಿ ತೋರ್ಸಕ್ ನಾನು ಬಂದಿಲ್ಲ ಸರ್. ನೀವು ತಪ್ಪು ಮಾಡಿದಿರಿ ಅಂತ ನಾನು ಎಲ್ಲೂ ನಾನು ಹೇಳ್ತೇ ಇಲ್ಲ. ಆದ್ರೆ ಇದು ಏನು ದುಡಿದೇ ಇದಾರೆ ಜೀವಂತವಾಗಿ, ಅವರಿಗೆ ಏನ್ ಸರ್ಕಾರದಿಂದ ನಿಯಮಾನುಸಾರ ಬರ್ಬೇಕು ಅದು ಬರ್ಬೇಕಷ್ಟೇ. ಅಷ್ಟೇ ಅದು ಹೇಳ್ತಿಲ್ಲ. ನನ್ನ ಹತ್ರ ಬಂದು ಇಲ್ಲ ಥ್ರೂ ಪ್ರಾಪರ್ ಚಾನಲ್ ಬರ್ಬೇಕದು. RF ಇಂದ ಬರಬೇಕು. RF ESIPF ಅಂತ ನನಗೆ ಬರಲಿ, ನಾನೇ ಕಳಿಸ್ಕೊಡ್ತೀನಿ. ಹೇಳ್ತಾ ಇದ್ದೀನಲ್ಲ ನಿಮಗೆ.
ಅವ್ನು ಕೇಳೋದು ನಾನು ಎಷ್ಟು ಹಿಂಸೆ ಮಾಡಿದ್ದೀನಿ ಯಾರು ಮೀಟಿಂಗೆಲ್ಲ ಮಾಡಿ ಫೋನ್ ಮಾಡಿ ಕೇಳಿದೆ. ಇಷ್ಟೆಲ್ಲ ಕೇಳಿ ಆಮೇಲೆ ಅದು ಕೊಟ್ಟರು ಸರ್ ಏನಂತಾರೆ ಗೊತ್ತಾ, 1 ತಿಂಗಳದ್ದು ಕಣ ಇದು, 2 ತಿಂಗಳದ್ದು, ಇನ್ನು 3 ತಿಂಗಳದ್ದು ಬೇಕಲ್ಲ, ಹೆಂಗ ಫುಲ್ಫಿಲ್ ಆಗುತ್ತಾ ಅದು ನೋಡಮ್ಮ, ನಮ್ಗೆ ಗೊತ್ತಿಲ್ಲ ಕಂಪ್ಲೀಟ್ ಆಯ್ತಾ ಅಂತ ಏನಿದೆ ಹೇಳ್ತಾರೆ. ಅದ್ರ ಪ್ರಕಾರ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಅಪ್ರೂವ್ ಮಾಡೋದು ಬಿಡೋದು ಗೌರ್ಮೆಂಟ್ ಲೆವೆಲಲ್ಲಿ. ಗಾರ್ಡ್ಸು ಫಾರೆಸ್ಟು ಆರೋಪವನ್ನು ನಮ್ಮ ಹತ್ರ ಕೆಲಸ ತಗೊಂಡು ಕಾಂಟ್ರಾಕ್ಟರ್ ಮುಖಾಂತರ ಏತನ ಇಲ್ಲ ಅದು ರೂಲ್ಸ್ ಇದೆ, ಅದ್ರ ಪ್ರಕಾರ ಮಾಡ್ತಾರೆ. ಅವ್ರನ್ನ ನಾವು ನೋಡಿ ನೋಡಿ ಆ ಥರ ರೂಲ್ಸ್ ಇಲ್ಲ ಅಂದ್ರೆ ಅವ್ರು ಮಾಡಿದ್ರೆ ಎಷ್ಟು ದಿನ ಇರುತ್ತೆ? ಎಲ್ಲಿದೆ ಸರ್ ರೂಲ್ಸ್? ರೂಲ್ಸ್ ಇದೆ, ಸರ್, ಇಲ್ಲ ಸರ್. ಸರ್ ನೇರಪಾವತಿ ಮಾಡಿ ನೇರಪಾವತಿ ಮಾಡಿರ್ತೀವಿ. ಕನ್ಸರ್ನ್ ಕಾಂಟ್ರಾಕ್ಟ್ ನೇರಪಾವತಿ ಆಗುತ್ತಲ್ಲ, ಅಕೌಂಟ್ ಹೋಗುತ್ತಲ್ಲ. ಇಲ್ಲ ಸರ್, ಮೊನ್ನೆ ಮತ್ತೆ ಎಲ್ಲಿ ಬೇರೆ ಮಾಡ್ತಿದ್ದಾರೆ ಸರ್? ಕಾಂಟ್ರಾಕ್ಟ್ ಹಾಕಿದ್ದಾರೆ ನಮ್ಗೆ ಪೇಮೆಂಟ್ ಮತ್ತೆ 1,000 ಕಮ್ಮಿ ಮಾಡಿದ್ರು ಸರ್. 16,000 ಇದು GSI PF ಇಲ್ವಲ್ಲ ಸರ್ ಮೂಲ? ಇಲ್ಲ ಅದರಲ್ಲಿ ಮತ್ತೆ ನಾಳೆಯಿಂದ ನೀವು ಬೇಡ ಅಂತ ಇದ್ದಾರೆ ಸರ್ ಸಂಬಳ, ನಾಳೆಯಿಂದ ಬೇಡ ಅಂತಾರೆ ಸರ್ ಕೆಲಸ. ನಾವು ಇನ್ನು 33 ವರ್ಷ ದುಡ್ಡು ನಮ್ಮದು ನೀವು ಹೇಳ್ತಾ ಇರೋದು ಪ್ಲಾಂಟೇಶನ್ ಮಾಡ್ತೀವಿ. ಈ ಸಲ ನಮಗೆ 100 ಎಕರೆ ಇದ್ರೆ ನೆಕ್ಸ್ಟ್ ಟೈಮ್ ಬರೀ 50. ಅವಾಗ ಏನು ಮತ್ತೆ ಮಾಡ್ತೀವಿ? ಅವ್ರು ಎಲ್ಲಿ ಹೋಗ್ಬೇಕು ದುಡ್ದು? 40 ವರ್ಷ ಅಮ್ಮಂಗೆ ಈಗ 40-45 ವರ್ಷ ಆಗೈತಲ್ಲ, ಯಾರು ಸೇರಿಸ್ಕೊಂತಾರೆ ಸರ್ ಈಗ? ಅದನ್ನ ಗೌರ್ಮೆಂಟ್ ಲೆವೆಲ್ ಗೌರ್ಮೆಂಟ್ ಲೆವೆಲ್ ನೀವು ಮತ್ತೆ ಬೇರೆಯವ್ರು ಸೇರಿಸ್ಕೊತಾರಲ್ಲ. ಪೇ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅವರಿಗೆ. ಆ? ಪೇ ಪ್ರೊಟೆಕ್ಷನ್ ಕೊಟ್ಟಿಲ್ಲ ವರ್ಕರ್ಸ್ಗೆ. ಈಗ ನಮ್ಮಲ್ಲಿ 100 ಎಕರೆ ಇದ್ರೆ 4 ಜನ ಏನೋ ತಗೊಂಡಿರ್ತಾರೆ. ನೆಕ್ಸ್ಟ್ 50 ಎಕರೆ ಆದರೆ ಇಬ್ಬರು ನಾವು ಬಿಡಲೇಬೇಕಾದ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಇದನ್ನ ಮಾಡ್ತಿದ್ದೀರಲ್ಲ ದೊಡ್ಡ ನಾನು ಇಲ್ಲಿ ನೀಟಾಗಿ ಬರೆದಿದ್ದೀನಿ ಸರ್, ಕೈ ಬಿಡುವಾಗಬೇಕಾದಂತ ಸಂದರ್ಭದಲ್ಲಿ ಅತ್ಯಂತ ಕಿರಿಯ ನೌಕರರನ್ನ ಕೈ ಬಿಡಿದೆ. ಯಾರು ಜೋಬಳಗಿಂದ ಅಧಿಕಾರಿಗಳು ಕೊಡಕ್ಕಾಗಲ್ಲ, ಅದನ್ನು ಕೂಡ ತಮಗೆ ಫೇವರೇಟ್ ಆಗೇ ನಾನು ಬರ್ದಿದ್ದೀನಿ. ಇಲ್ಲಿ ಬರ್ದಿದ್ದೀನಿ ನೋಡಿ ಸರ್, ತಮ್ಮಿಂದ ನಿಮ್ಮ ಜೋಬಿಂದ ಕೈಯಿಂದ ಕೊಡಕ್ಕಾಗಲ್ಲ. ನೋಡಿ ಸರ್, ಸಂಘದಲ್ಲಿ ಅನುದಾನವಿಲ್ಲದ ಸಂದರ್ಭದಲ್ಲಿ ಅತ್ಯಂತ ಕಿರಿಯ ನೌಕರರುಗಳನ್ನು ತೆಗೆದು ಹಿರಿಯ ನೌಕರರುಗಳನ್ನು ತೆಗೆಯಬಾರದಾಗಿ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ ಆದೇಶ ನೀಡಬೇಕಾಗಿ ಸಂಘದ ವತಿಯಿಂದ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಅಂದ್ರೆ ಸಣ್ಣ ಬಿಟ್ಬಿಡಿ ಸರ್, ಈಗ ವಯಸ್ಸಾಗಿರ್ತಾರೆ, ಇವ್ರಿಗೆಲ್ಲ ಜಾಗ ಇರಕ್ಕಲ್ಲ, ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ತೆಗೀರಿ ಸರ್ ಅವ್ರನ್ನ. ಅವ್ರಿಗೆಲ್ಲ ಒಂದು ಜ್ಞಾನೋದಯ ಆಯ್ತದೆ, ಎಲ್ಲರೂ ಹೋಗ್ತಾರೆ, ಅವರು ದುಡಿತಾರೆ. ಕನ್ಸರ್ನ್ RFOಗೆ ತಗೋಬೇಕು, ಅವರಿಗೆ ಡಿಸ್ಕ್ರಿಷನರಿ ಪವರ್ ಇರುತ್ತೆ. ಇಂಥವ್ರನ್ನ ತೆಗಿಬೇಕು. ಅದನ್ನ ಏನು ಮಾಡ್ಬೇಕು ಅಂದ್ರೆ ಮೇಲಿಂದ ನಮ್ಗೆ ಬಂದ್ಬಿಟ್ರೆ ನಾನು ನಿಮ್ಮನ್ನ ಮಾಡಿ ಅಂತ ಹೇಳಿಲ್ಲ ಸರ್. ನೋಡಿ ಇದು ನೌಕರಗಳ ಇದು ಏನು ಮಾಡ್ಸಿ. ಅಧಿಕಾರಿ ವರ್ಗದವರಿಗೆ ಆದೇಶ ಕೊಡಿ ಅಂತ ನಾನು ಕೇಳ್ಕೊತಾ ಇರೋದು. ಮಾಡಿಸ್ಬೇಕು. ಅಧಿಕಾರಿ ವರ್ಗ ನಾವು ಮೇಲೆ ಯಾರು ತೆಗೆದಿಲ್ಲ ಸರ್, ಅಲ್ಲಿ ಹೋದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ. ನಮ್ಗಿಂತ ದೊಡ್ಡವ್ರು ಇದ್ದಾರಲ್ಲ. ಯಾರು ಸರ್ ನಿಮ್ಗಿಂತ ದೊಡ್ಡವರು? ಇಲ್ಲಿ ನಾವು ದೊಡ್ಡದಿರ್ಬೋದು. ಅದಕ್ಕೆ ಇಲ್ಲಿಗೆ ನಾನು ಬಂದಿರೋದು. ಇವ್ರನ್ನ ಅಶ್ವತ್ಥಮ್ಮನ್ನ ತೆಗೆದಿರೋದು ಯಾರು ಸರ್? ಅಶ್ವತ್ಥಮ್ಮನ್ನ ತೆಗೆದಿರೋದು ಯಾರು? ಕೆಲಸ ಇಲ್ಲ ಅಂತ ತಿಳ್ತಿರ್ತಾರೆ. ಕೆಲಸ ಇಲ್ಲ, ಅದೇ ಜಾಗದಲ್ಲಿ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಮಾತಾಡಿ ಅಣ್ಣ, ನೀವು ಮಾತಾಡ್ತಿಲ್ಲ, ಮಾತಾಡಿ ಅಣ್ಣ. 11 ವರ್ಷಗಳಿಂದ ಮಾಡ್ತಿದ್ದಲ್ಲ. ತಡೆ ಇವ್ರು ಮಾತಾಡ್ತಾರೆ. ಅದೇ ಊರವನ್ನ ಮತ್ತೆ ಇಬ್ಬರನ್ನ ಹೆಂಗ್ ಸೇರಿಸ್ಕೊಳ್ತಾರೆ ಅದೇ ಜಾಗದಲ್ಲಿ? ನನ್ನ ಹತ್ರ ಮಾತಾಡಿದ್ರೆ ಒಂದೇ. ನಾನು ಹೇಳ್ತಿಲ್ವಾ ಕನ್ಸರ್ನ್ RFO. ಈಗ ನನ್ನ ಹತ್ರ ಮಾತಾಡಿದ್ರೆ ನನಗೆ ಗೊತ್ತಾಗುತ್ತೆ. ಸರ್ ತಿರ್ಗಾ ನಾನು ಬರಲ್ಲ ಸರ್, ದೂರದಿಂದ ಬರಬೇಡಿ ಬಿಡಿ. ಇವ್ರನ್ನ ಸೇರಿಸ್ಕೊಳ್ತೀರಾ? ಸೇರಿಸ್ಕೊಳ್ಳೋದಲ್ಲ, ಏನಾಗುತ್ತೆ ಈ ಕಡೆ ಏನಾಗುತ್ತೆ ಹೆಲ್ಪ್ ಮಾಡಿ. ಈಗ ಇಲ್ಲೇ ಬಂದಿದ್ರು ಸರ್, ಚಂದ್ರಶೇಖರ್ ರೆಡ್ಡಿ ಸಾಹೇಬ್ರು ಇಲ್ಲಿಗೆ ಬಂದಿದ್ರು ಸರ್. ಅವ್ರು ನನಗೆ RFO ಆಗಿದ್ದವರು. ಅದಕ್ಕೆ ಅಲ್ಲಿ ಕಳಿಸ್ತೀನಿ ನಾನು ಇದ್ದ ಬದಿಗೆ ಹೊರಗಡೆ ನಾಳೆ ನನಗೆ ರಜೆ ಇರುತ್ತಲ್ಲ, ಎಲ್ಲ ಕಳಿಸ್ಬೇಕು ಅರ್ಜೆಂಟಿಗೆ ರೆಡಿಗೆ. ಇದಕ್ಕೆ ಇದು ಇಮಿಡಿಯೇಟ್ಲಿ ಸರ್ ಇವರಿಗೆ ಒಂದು ಆ ಜಾಗದಲ್ಲಿ ಕೆಲಸ ಗಂಡ ಇಲ್ಲ, ಮಕ್ಕಳಿಲ್ಲ, ಏನಿಲ್ಲ ಸರ್, ಅನಾಥರಾಗಿ ಅದೊಂದೇ ನರ್ಸರಿ ಜೀವನ ಮಾಡ್ತಾ ಇದಾರೆ. ಇವ್ರನ್ನ ಅವಕಾಶ ಮಾಡ್ಕೊಡಿ ಸರ್ ಕೆಲಸ ಮಾಡೋದಕ್ಕೆ. ಅಲ್ಲ, ಮಾಡಕ್ ಅಧಿಕಾರ ಮೇಲಧಿಕಾರಿಗಳಿಗೆ ಅದಕ್ಕೆ ಕಳ್ಸೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ನಾವು ಆರ್ಡರ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೇಲಧಿಕಾರಿಗಳಿಗೆ ನಿಮಗೆ ಕಳ್ಸಕ್ ಪವರ್ ಇದೆ ಸರ್, ಅಲ್ಲೇ ಕಳಿಸ್ತಾ ಇಲ್ಲ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕೊಡಿ, ಒಂದು ಲೆಟರ್ ಕೊಡಿ, ನಾನು ಫಾರ್ವರ್ಡ್ ಮಾಡ್ತೀನಿ. ಚಾನ್ಸ್ ಇದ್ರೆ ತಗೊಳ್ಳಿ ಅಂತ ಹೇಳ್ತೀನಿ. ಅವ್ರ ಆಫೀಸ್ಗೂ ಹೋಗಿದ್ದೆ ನಾನು ಸರ್. ಚಾನ್ಸ್ ಇದ್ರೆ ಅಲ್ಲ ಸರ್, ಅದೇ ಕೆಲಸ ನಾವು ಮಾಡಿದವ್ರನ್ನ ಎಣ್ಣೆ ಚಾನ್ಸ್ ಬಂದು ಇದ್ರೆ ಹೇಗೆ ಸರ್? ಅಲ್ಲ ಸರ್, ತಾವು ಇಲ್ಲಿ ಕೆಲಸ ಮಾಡ್ತಿರ್ತೀರಾ, ಇಲ್ಲಿ ಇದೆ, ಆದ್ರೂ ನಿಮ್ ಮೇಲಧಿಕಾರಿಗಳು ಪಟ್ಟಂತ ನಿಮ್ಗೆ ತೆಗೆದ್ಬಿಟ್ಟು ಎಲ್ಲಿಗೋ ಒಂದ್ ಕಡೆ ಟ್ರಾನ್ಸ್ಫರ್, ನಿಮ್ಗೇನ ಸರ್ಕಾರಿ ಅಧಿಕಾರಿ ಆಗಿರೋದಕ್ಕೆ ನಿಮ್ಗೇನ ವರ್ಗಾವಣೆ ಅನ್ನೋದೊಂದೈತೆ ಮಾಡ್ತಾರೆ. ನಿಮ್ಮನ್ನ ಕೆಲಸದಿಂದ ತೆಗೆಯೋದಾಗಿ ತೆಗೆದ್ಬಿಟ್ಟು ಬಿಸಾಕ್ಬಿಡ್ತಿದ್ರು ಅಲ್ವಾ? ತೆಗೆದ್ಬಿಟ್ರು ಬೇರೆ ಸೇರಿಸ್ಕೊಂಡು ಈ ಜಾಗಕ್ಕೆ ಇನ್ನೊಬ್ರು ಬೇಕೇ ಬೇಕಲ್ವಾ ಸರ್? ಅಲ್ಲಿ ನೀವೇ ಹೇಳಿ. ಒಂದ್ವೇ ಏನ್ ಮಾಡ್ಬೇಕು ಹೇಳಿದ್ವಿ ನಾನು ಕಾನೂನು ಪ್ರಕಾರ ಕ್ರಮ ಏನು ಬೇಡ ಸರ್, ಸರ್ ಒಂದು ನಿಮಿಷ. ಇದರಲ್ಲಿ ಏನು 1ರಿಂದ 11ವರೆಗೂ ಬೇಡಿಕೆಗಳನ್ನ ನಾನು ಏನು ಕೊಟ್ಟಿದ್ದೀನಿ ಸರ್, ತಮ್ಮ ಹಂತದಲ್ಲಿ ಏನಾಯ್ತದೆ ನಮ್ಮ ಸಂಘಟನೆಗೆ ಒಂದು ಪತ್ರ ವ್ಯವಹಾರ ಮಾಡಿದ್ರೆ ನಾನು ಮುಂದಿನದು ಎಲ್ಲಿ ಯಾವ ಕಚೇರಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಅದನ್ನ ನಾನು ಮುಂದೆ ಕೈಗೊಳ್ತೀನಿ ಸರ್. ನಿಮ್ಮ ಹಂತಕ್ಕೆ ನಾನು ಕೊಟ್ಟಿರೋದು ಸಣ್ಣದೇ ಇದು, ನಿಮ್ಮ ಹಂತದಲ್ಲೇ ಸರ್. ಈಗ ನೀವೇ ದುಡಿಸ್ಕೊತಿರೋದು, ದಿನಗೂಲಿ ನೌಕರರು, PCP ನೌಕರರು, ನೆಡತೋಪುಗಳನ್ನ ಬೆಳೆಸ್ತಿರೋರೆ ನೀವು. ನಿಮ್ಮನ್ ಬಿಟ್ರೆ CC ಬೆಳೆಸ್ತಾವ್ರ ಸರ್?
RFOಗಳಿಗೆ ಗೈಡೆನ್ಸ್ ಕೊಡೋರೆ ನೀವು. ಒಂದು ನಮಗೆ ರೂಲ್ಸ್ ಸೆಟ್ ಆಫ್ ರೂಲ್ಸ್ ಇರುತ್ತೆ, ಅದನ್ನೇ ನೀವು ಹಾಕಿ ಸರ್. ನೀವು ಏನೇನು ಕೇಳಿ ಈಗ ಫಾಲೋ ಮಾಡಿಲ್ಲ ಅಂದ್ರೆ ನಾವು ಈಗ ಒಂದು ಕೆಲಸ ಮಾಡಿ ಸರ್, ಒಂದು ಕಡೆ ಲೆಫ್ಟ್ ಸೈಡ್ ಇವು ಹಾಕಿ ಸರ್, ಒಂದು ರೈಟ್ ಸೈಡ್ ನಿಮ್ಮ ಮಾಹಿತಿ ಹಾಕಿ ಸರ್. ಆ ಮಾಹಿತಿಗೆ ಸಂಬಂಧಪಟ್ಟಂತೆ ಅವ ಸರ್ಕ್ಯುಲರ್ಗಳನ್ನ ಹಾಕಿ ಸರ್. ನಾವು ಕೊಡೋಲ್ಲ ಕನ್ಸರ್ನ್ RFO PCP ವಾಚರ್ಸ್ ತಗೋತಾರೆ. ನೀವು ಅಲ್ಲ ಸರ್, ನೀವು ಯಾರಿಂದನಾರು ಕೊಡಿಸಿ ಸರ್, ಒಟ್ಟಾರೆ ನಿಮ್ಮ ಮುಖಾಂತರ ನಮಗೆ ಬರ್ಬೇಕು. ನಾನು ಕೊಟ್ಟಿರೋದು ನಿಮ್ಗೆ ವಿಳಾಸ ಮಾಡಿರೋದು ನಿಮಗೆ, ಅವ್ರಿಗಲ್ಲ. ನೀವು ವಿಳಾಸ ಮಾಡಿದ್ರು ಯಾರು ಮಾಹಿತಿ ಈಗ ಅದೇ ಸರ್, ಈಗ ಸರ್ ನೀವೇನ್ ಹೇಳ್ತಿದ್ದೀರಾ, ಇವ್ರಿಗೆ ನೀವು ಲೆಟರ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಿದ್ದೀರಾ. ನಿಮ್ಗೆ ಮೇಲಿಂದ ಬಂದಿರೋದಕ್ಕೆ ಇವ್ರ ಹತ್ರ ಲೆಟರ್ ಕೊಡ್ಬೇಕು. ನೀವು ಮೇಲಿಂದ ನಿಮ್ಮ CCF ಕಚೇರಿಗೆ ನೀವು ಕಳಿಸುವಂಥದ್ದು ನಿಮ್ದು. RFO ಅವರು ನಿಮಗೆ ಕಳಿಸ್ತಾರೆ, ನೀವು ಅವ್ರಿಗೆ ಕಳಿಸ್ತೀರಾ, ಅವರು PCF ಕಳಿಸ್ತಾರೆ, PCCF ಅವರು ACSC ಕಳಿಸ್ತಾರೆ, ACS ಅವರು ಕ್ಯಾಬಿನೆಟ್ ಇಡ್ತಾರೆ. ಅದು ಹಂತವಾಗಿ ಹೋಗ್ಬೇಕು. ಅದೇ ತರ ಸರ್, ನಾನು ಸಂಬಂಧಪಟ್ಟ RFOಗಳಿಗೆ ಹೋಗಕ್ಕಾಗಲ್ಲ. ನಾವು ಏನು ಬೇಡಿಕೆಗಳಿಟ್ಟಿದ್ದೀವಿ ಅಷ್ಟನ್ನ ನಿಮ್ಮ ಹಂತದಲ್ಲಿ ಇದೆ. ದೊಡ್ಡ ಹಂತದ ಬೇಡಿಕೆ ಅಲ್ಲ ಸರ್ ಇದು. ಮತ್ತೆ ನೀವು ಮಾತಾಡೋದಂದ್ರೆ ಇಷ್ಟ ಅನ್ಸುತ್ತೆ ಮೋಸ್ಟ್ಲಿ. ಇದನ್ನ ಕೊಟ್ಟಿದ್ದೀರಲ್ಲ ಕನ್ಸರ್ನ್ RFO ಕಳಿಸ್ತೀವಿ ನಾವು, ಅದನ್ನ ಮಾಹಿತಿ ಕೊಟ್ಟು ಮೇಲೆ ಇದನ್ನ ಕೊಟ್ಟಿದ್ದೀರಿ. ಇದನ್ನ ಮೇಲ್ ಕಳಿಸಿ ಅಂತ ನಾನು ಕೊಟ್ಟಿಲ್ಲ ಸರ್. ಅದಕ್ಕೆ ನೀವು ಒಂದು ಸರಿ ಕಣ್ಣಾಡ್ಸಿ ಅಂದ್ರೆ ನೀವು ಓದ್ತಾನೆ ಇಲ್ಲ. ನಾನು 10 ನಿಮಿಷ ಸೈಲೆಂಟ್ ಇರ್ತೀನಿ, ಒಂದು 5 ನಿಮಿಷ ಸಾಕು ಸರ್ ನೀವು ಓದೋದಕ್ಕೆ. ನೋಡಮ್ಮ, ವಾರದ ರಜೆ ಕಡ್ಡಾಯವಾಗಿರಬೇಕು, ರಜಾ ದಿನಗಳಂದು ಕೆಲಸ ನಿರ್ವಹಿಸಲು ರಜಾ ಸಂಬಳ ಪಾವತಿಸಬೇಕು ಅಂತ ಇದೆ. ಮೊದಲು ಹಾಜರಾತಿ ಇದ್ರಲ್ಲಿ ನಮಗೆ ಕಾನೂನಲ್ಲಿ ಅವಕಾಶ ಇದೆ, ಕೊಡ್ತೀವಿ. ಇಲ್ಲ ಅಂದ್ರೆ ನಾನು ಕೊಡ್ತಾ ಇದು. ಆಮೇಲೆ ಇಲಾಖಾ ದರದಂತೆ FSC 63 ವೋಚರ್ ನೌಕರರ ಸಹಿ ಪಡೆದು ಬ್ಯಾಂಕ್ ಖಾತೆಗೆ ಅಂತ ಹೇಳ್ತಾರೆ. ಅಥವಾ ಅದು ನೌಕರರ ಸಹಿ ಪಡೆದು ಸರ್, ಅಥವಾ ಮುಂದಕ್ಕೆ ಹಾಕಿದ್ದೀನಿ ನೋಡಿ ಸರ್, ಅಥವಾ EF ಅಥವಾ ESI ಅದು ಆಗ್ಬೋದಲ್ವಾ ಸರ್? ಅದನ್ನು ನಾವು ರೆಕಮೆಂಡ್ ಮಾಡ್ತೀವಿ. ನಾವು ಮೇಲಿಂದ ಪ್ರಾವಿಷನ್ ಕೊಟ್ಟರೆ ನಾವು ಕೊಡೋದು ಅಷ್ಟೇ, ನಮ್ಮ ಕಡೆಯಿಂದ ಕೊಡೋಲ್ಲ. ಯಾಕಂದ್ರೆ ಫಂಡ್ಸ್ ಕೊಡೋದು ಮೇಲಿಂದ. ಒಬ್ರಿಗೆ 15,000 ಕೊಡೋದು, 15,000-16,000 ಅಂದ್ರೆ ಎಷ್ಟಿದೆ ಸರ್? 531 ರೂಪಾಯಿ .58 ಸಂಬಳ ಇದೆ ಸರ್ ಇವತ್ತು ಹೊರಗುತ್ತಿಗೆ ನೌಕರರುಗಳಿಗೆ. ಅದರಲ್ಲಿ ಎಂಪ್ಲಾಯಿದ ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಎಂಪ್ಲಾಯರ್ ಅಷ್ಟೇ ಸಮಭಾಗದಲ್ಲಿ ಕಟ್ ಮಾಡಿ ಅವರಿಗೆ ಭವಿಷ್ಯ ನಿಧಿ ಅಂತ ಮುಂದಿನ ಫ್ಯೂಚರ್ಗೆ ಹಾಕ್ತಾರೆ. ಅದನ್ನ 15 ವರ್ಷಕ್ಕೂ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸಿ ತೆಗಿಬೇಡಿ. ನಮಗೆ ಪ್ರಾವಿಷನ್ ಇಲ್ಲ ಅಂತ ತೆಗಿಬೇಕು. ಹಿರಿಯ ನೌಕರರುಗಳನ್ನ ಬೇರೆ ಕಡೆಗೆ ಹಾಕಿ ಅವರಾಗೆ ಬಿಟ್ಟು ಹೋಗ್ತಾರೆ. ಅಲ್ಲ ಸರ್, ನೀವು ಈಗ 20-30 ವರ್ಷಗಳನ್ನ ದೂರಿಸ್ಕೊಂಡು ತೆಗೆದ್ರೆ ಹೆಂಗೆ ಸರ್? ನೀವೇ ಹೇಳಿ, ಹೆಂಗೆ ಅವ್ರು ಎಲ್ಲಿಗೆ ಹೋಗ್ಬೇಕು ಇವ್ರೀಗ? ಒಳ್ಳೆ ಕೆಲಸ ಮಾಡೋದನ್ನ ಯಾರು ತೆಗಿತಾರೆ? ನಾನು ಹೇಳ್ತಾರೆ ಯಾರು ತೆಗ್ದಿದ್ದಾರೆ. ಅಲ್ಲ, ನೀವು ಈಗ ಹೇಳಿದ್ರೆ ನೆಡ್ತಪ್ಪ ಅವಧಿ ಮುಗಿದ್ಕೊಂಡು ತೆಗಿತೀವಿ ಅಂತ. ಈ ಒಳ್ಳೆ ಕೆಲಸ ಮಾಡಿದವ್ರಿಗೆ ಹೇಳ್ತಿದ್ದೀರಾ? ಒಳ್ಳೆ ಕೆಲಸಗಾರ ಇದ್ರೆ ಅಟ್ಲೀಸ್ಟ್ ಪಕ್ಕದಲ್ಲಾರು ಕೊಡ್ತಾರೆ ಅವರು. ಅದನ್ನೇ ನಾನು ಹೇಳ್ತಿರೋದು ಸರ್. ಒಳ್ಳೆ ಎಲ್ಲ ಯಾರು ಸರ್ ಅದು ನಿಮ್ಮ ಪ್ರಕಾರ ಒಳ್ಳೆಯವರು ಅಂತ ನಿನ್ಗೆ ಪ್ಲಾಂಟೇಶನ್ ಇತ್ತು, ರೋಡ್ ಸೈಡ್ ಹಾಕಿದ್ರು. ರೋಡ್ ಸೈಡ್ ಇಂದ ನಿಂದಿಗೆ ಬಂದೆ, ನಿಂದಿಯಿಂದ ನೆಸ್ರಿಗೆ ಬಂದೆ, ನೆಸ್ರಿಯಿಂದ RFO ಆಫೀಸ್ ಬಂದೆ. ಅಲ್ಲಿಂದ 8 ಜನ ಇರ್ತಾರೆ. ನೆಕ್ಸ್ಟ್ ಟೈಮ್ ಬರೀ 4 ಜನ ಅಂದ್ರೆ ಏನ್ ಮಾಡ್ತಾರೆ ಅವರು? 4 ಜನ ಏನ್ ಮಾಡ್ತಾರೆ? ಕಿರಿಯವ್ರು ತೆಗೆದಾಕಿ ಸರ್, ರಿಟೈರ್ಡ್ ಆಗಿರೋರು PCP ವಾಚರ ಕೆಲಸ ಮಾಡ್ತಾರೆ. ನನ್ನ ಹತ್ರ ದಾಖಲೆ ಇದೆ, ಫೋಟೋಸ್ ಐತೆ. ಹಿರಿಯವ್ರನ್ನೇ ತೆಗೆದಾಕಬೇಕಂತ ಹೇಳಿದೆ. ಅವ್ರಿಗೆ ಜೀವನನ ಹಾಳು ಮಾಡಬೇಡಿ ದಯಮಾಡಿ. ನೀವು ಅಧಿಕಾರಿಗಳಿದ್ದೀರಾ, ಅವ್ರೆಲ್ಲರೂ ಶಕ್ತಿ ಐತೆ, ದುಡ್ಕೊಂಡ್ ತಿಂತಾರೆ. ಇವ್ರು ವಯಸ್ಸು ಇರ್ತದೆ, ಇವ್ರಿಗೆ 40-50 ವರ್ಷ ಆಗಿರೋರ್ನ ಅವ್ರ ಕಡೆ ಬೇರೆ ಕಡೆಗೆ ಹಾಕಿ ಸರ್. ನೀವು ಒಂದು ಕಡೆ DFO ಆದ್ಮೇಲೆ ಮತ್ತೊಂದು ಕಡೆ DFO ಹೋಗ್ತಿರಲ್ಲ. ಮತ್ತೆ ನೀವು 40-50 ವರ್ಷ ಕಡೆ ದುಡಿಸ್ಕೊಂಡು ತೆಗೆದಾಕ್ಬಿಟ್ಟು ಬಿಸಾಕ್ಬಿಡೋದ? ನಿಮ್ಮ ವಿರುದ್ಧ ಮಾತಾಡಿದವ್ರಿಗೆ, ನಿಮ್ಮ ವಿರುದ್ಧ ಧ್ವನಿ ಎತ್ತಿದವ್ರಿಗೆ ಏನ್ ಕಾನೂನು ಚೌಕಟ್ಟಿನಲ್ಲಿ ಏನ್ ಕೇಳ್ತಾರ ಅದನ್ನ ಕೇಳಿದವ್ರಿಗೆ ಅನುದಾನದ ನೆಪ ಹೇಳಿ ಅವತ್ತು ತೆಗೆದಾಕ್ಬಿಡೋದ? ನಾನೇನ್ ನೋಡಿ ಹಿಂಗಂದ್ರೆ ನೀವ್ ಮಾತಾಡ್ಕತಿದ್ದೀರಿ ಅಂತೀರಾ, ನಿಮ್ಗೆ ಮಾತಾಡೋದು ಇಷ್ಟ ಅಂತ ಅಂತೀರಾ ಸರ್? ಕರೆಕ್ಟ್ ನೋಡಿ ಸರ್, ನಿಮಗೆ ಭಗವಂತ ಒಂದು ಕೊಟ್ಟಿರುವಂತ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ನಮ್ಮಂತ ಕೂಲಿ ಕಾರ್ಮಿಕರುಗಳಿಗೆ, ನಿಮ್ಮನ್ನೇ ನಂಬಿರುವಂತ ಈ ನತದೃಷ್ಟ ಮಕ್ಕಳುಗಳಿಗೆ ಒಂದು ಅನುಕೂಲ ಮಾಡ್ಕೊಡಿ ಸರ್. ಎಲ್ಲಿ ಹೋದ್ರು ನಿಮ್ ತಲೆ ಕಾಯ್ತಾರೆ. ನಿಮ್ ಫ್ಯೂಚರ್ ಅಂತೂ ಇನ್ನು ಬ್ರೈಟ್ನೆಸ್ ಆಗಿರ್ತದೆ ಸರ್. ಅದನ್ನ ಬಿಟ್ಬಿಟ್ಟು ನೀವು ಅವ್ರನ್ನ ತೆಗೆದುಬಿಟ್ರೆ ಇವ್ರನ್ನ ತೆಗೆದುಬಿಟ್ರೆ ಮತ್ತೆ ಈವಮ್ಮ ಕೆಲಸ ಮಾಡ್ತಿರುವಂತ ಜಾಗದಲ್ಲಿ ಇನ್ನೊಬ್ಬರ ನಾನ್ ಸಂಘದ ವತಿಯಿಂದ ಅದ್ ಏನ್ ನರ್ಸರಿ ಲುಕ್ಷಣ ಆಗೈತೆ ನಾನ್ ಕಟ್ತೀನಿ ಸರ್. ಇವರಿಂದ ಏನ್ ತಪ್ಪಾಗಿದೆ ಚಂದ್ರಶೇಖರ್ ರೆಡ್ಡಿ ಸಾಹೇಬ್ರು ಹೇಳಿ. ಸಂಘದಲ್ಲಿ ಸಾಕಷ್ಟು ಫಂಡ್ ಇದೆ, ನಾನ್ ಕಟ್ತೀನಿ ಅಲ್ವಾ? ನೀವು ಅದನ್ನ ಬಿಟ್ಬಿಟ್ಟು ಬರೀ ಇವ್ರು ಹೇಳಿರೋಣ ಅವ್ರು ಮಾತಾಡಿ ಕೇಳಿಸ್ಕೊಳ್ಳೋದು ಬಿಡಿ ಅಂತ ನಾನು ಕೇಳಿಸ್ಕೊಂಡೆ. ಅವ್ರು ಬರ್ಲಿ, ಹೋಗಿ ಮಾತಾಡೋಣ. ನಿಮ್ದು ಏನಿದೆ ಅವ್ರದ್ದೇನಿದೆ ನೋಡೋಣ. ಚಾನ್ಸ್ ಇದ್ರೆ ಅವಕಾಶ ಇದ್ರೆ ನಾನು ಹೇಳ್ತೀನಿ. ಅಲ್ಲ ಸರ್, ಮತ್ತೆ ಚಾನ್ಸ್ ಇದ್ರೆ ಅಲ್ಲ ಇದೆಯಲ್ಲ కష్టపడిండా నేను 15 ఏళ్ళకి 5 మంది రేంజర్లు పోయిండారు. ఎవరు వెళ్ళి వాపస్ పంపించిండ్లా. ఈసారి కూడా ఏం సార్, ఈసారి కూడా ఏం చెప్పినాడు, ఈసారి కూడా ఏం చెప్పినాడు చూడమ్మా. 5 ಮಂದಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನ್ನನ್ನ ಕೆಲಸದಿಂದ ತೆಗೆದವರು ನನ್ನ ಜಾಗಕ್ಕೆ ಬೇರೆಯವ್ರನ್ನ ಇಬ್ಬರನ್ನ ಸೇರಿಸ್ಕೊಂಡವ್ರೆ. ಅದೇ ರೀತಿಯಿಂದ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ತಾವ್ರಲ್ಲ ಸರ್, ಇನ್ನೇನ್ ಹೇಳ್ಬೇಕು ಸರ್? మళ్ళా సీఎం చేసిందా సార్? నేను ఎప్పుడో పోయింది బాగలేకుండా పోయింది సార్. ನಾನು ಸೇರಿಸ್ಕೊಂಡಿದ್ರೆ ನಾನು
ನಮಗೆ ನೈಟ್ ವಾರಕ್ಕೆ ಒಂದ್ಸಲ ನೈಟ್ ಬಾ ಅಂತಾರೆ ಸರ್. ನಾವು ಯಾವ ಆಧಾರ ಮೇಲೆ ಸರ್ ನಾವು ನೈಟ್ Night ಬರಲ್ಲ ಅಂದ್ರೆ ಕೆಲವೊಂದು ಜನ ಅವತ್ತೇ ಮುಗ್ದೋಗ್ತದೆ. ಮಾತಾಡೋದಾಗಲ್ರಿ ಒಂದು ಲೆಟರ್ ಏನು ಫುಲ್ಲಾಗಿ ನಮ್ಮ ಒಬ್ಬೊಬ್ರಿಗೆ ಏನೇನಿದೆ ನೋಡಿ ಅದ್ರ ಪ್ರಕಾರ ನಮ್ಗೆ ಆದ್ರೆ ಮಾಡ್ಕೊಡೋದಿಲ್ಲ ಇಲ್ಲ ಅಂತ ಹೇಳ್ತೀವಿ. ಅದ್ರ ಮೇಲೆ ಒಬ್ಬೊಬ್ರು ಬಂದು ಅಷ್ಟು ಸಾರಿ ಹೋಗಿದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬೇಡ ಅಂತ. ಶಕ್ತಿ ಇದ್ದಿದ್ರೆ ಇವತ್ತು ಅರಣ್ಯ ಇಲಾಖೆ ಬರಡಾಗಿ ಹೋಗಿರೋದು. ದುಡಿಯರೇ ಇರ್ತಿರ್ಲಿಲ್ಲ, ದುಡಿಯರೇ ಇರ್ತಿತ್ತಿಲ್ಲ ಸರ್. ಒಬ್ಬೊಬ್ರೇ ಬಂದು ನಿಮ್ಮ ಹತ್ರ ಇದ್ ಮಾಡಿದ್ರೆ ನಿಮಗೆ ಪ್ರೈವೇಟ್ ಫಂಡ್ ಇಲ್ಲ ಹೋಗಪ್ಪ ಅಂತ ಬಿಸಾಕ್ತೀರಾ. ಅವ್ರಿಗೂ ಒಂದು ಹೊಟ್ಟೆ ಪಾಡ ಐತೆ ಸರ್, ಅವ್ರಿಗೂ ಒಂದು ಸಂಸಾರ ಐತೆ. ನಾನು ಬಂದಿರೋದು ಈಗ ಅವ್ರನ್ನೇ ಕೇಳಿದ್ರಲ್ಲ, ನೀನ್ ಯಾಕಪ್ಪ ಬಂದಿದ್ದೀಯ ಅಂತ ಕೇಳಿದ್ರಲ್ಲ. ನಾನು ಶಿಡ್ಲಘಟ್ಟಕ್ಕೆ ಬಂದಿದ್ದೆ, ನೀನ್ ಯಾಕೆ ಬಂದಿದ್ದೀಯ ಅಂತ ಕೇಳಿದ್ರಲ್ಲ. ಅವ್ರದ್ದು ಪ್ರಾಬ್ಲಮ್ ಬರೋದೇ ತಪ್ಪ. ಅವ್ರಿಗೆ ESI ಹಾಕ್ತಿದ್ದೀರಾ, PF ಹಾಕ್ತಿದ್ದೀರಾ. ಇವತ್ತೇನೋ ಹೋಗಿ ಸಮವಸ್ತ್ರ ಒಂದು ಕೊಟ್ಟಿದ್ದೀರಾ ಅಂತ ಕಂಡು ಬಂದು ಕೇಳ್ಪಟ್ಟ. ಇವತ್ತು ಶೂ ಕೊಟ್ರಿ ಅಂತ ಕೇಳ್ಪಟ್ಟಿ. ಖುಷಿ ಆಯ್ತು, ಖುಷಿ ಆಯ್ತು ಸರ್. ನೀವು ಯಾಕೆ ಬಂದಿದ್ದೀರಾ ಅನ್ನೋದು ಪ್ರಶ್ನೆ ಅಲ್ಲ ಸರ್. ಈಗ ಒಬ್ಬ ತಂದೆ ಹತ್ರಕ್ಕೆ ಒಬ್ಬ ಮಕ್ಕಳು ಏನಕ್ಕೆ ಬರ್ತಾರೆ? ಬೇಕು ಬೇಡಗಳನ್ನ ಪೂರೈಸ್ಕೊಳಕ್ ಬರ್ತಾರೆ. ನಮ್ಮ ವಿಚಿನ್ ಪ್ರಾವಿಷನ್ ಅಲ್ಲಿ ಇರುವಂತದ್ದು ನಾವು ಮಾಡ್ತೀವಿ ಆಯ್ತಾ. ನೀವು ಏನ್ ನಮ್ದಿರೋದು ನಾವು ಮಾಡಕ್ ಬರಲ್ಲ. ನೀವು ಬೇಕಾದ್ರೆ ಕೋರ್ಟ್ ಬೇಕಾದ್ರೆ ಹೋಗ್ಬೋದು. ಕೋರ್ಟಿಗೆ ಹೇಗೆ ಹೋಗೋಣ ಸರ್? ನಮ್ಗೆ ನೋಡಿ ಸರ್, ಸಂಘಟನೆ ಒಂದು ಕೋರ್ಟ್ ಇದೆ. ಸಂಘಟನೆ ಕೋರ್ಟ್ ಅಲ್ಲ ಅಂತ ತಿಳ್ಕೊಂಡಿದ್ದೀರಾ ಸರ್? ಸಂಘ 10 ನಿಮಿಷದ ಕೆಲಸ. ಕೋರ್ಟ್ 50 ವರ್ಷ ಆದ್ರೂ ಸತ್ತು ನೆಗದ್ ಬಿದ್ದು ಹೋಗಿರ್ತಾರೆ ಕೋರ್ಟ್ಗೆ ಹೋದವನು. ಇವತ್ತು ವರದರಾಜ್ ಅಂಡ್ ಅದರ್ಸ್ 29 ಜನ 6/8/90 ಆದೇಶದಲ್ಲಿ ಸಕ್ರಮಾತಿ ಮಾಡಬೇಕಿತ್ತು. ಇದೇ ACS ಅವರು ಕಳಿಸ್ತೀನಿ ಅಂತ 6 ವರ್ಷ ಕಿಲ್ ಮಾಡಿದ್ದಾರೆ. ಅದ್ರಲ್ಲಿ ಸಾಕಷ್ಟು ಜನ ಸತ್ತಿದ್ದಾರೆ, ಸಾಕಷ್ಟು ಜನ ರಿಟೈರ್ಡ್ ಆಗಿದ್ದಾರೆ. ಅವ್ರು ಎಲ್ಲಿ ಕೋರ್ಟ್ಗೆ ಹೋಗ್ಬೇಕು? ಇವತ್ತು ಕೋರ್ಟ್ ಯಾರು ಅನುಷ್ಠಾನಗೊಳಿಸೋದಿಲ್ಲ ಸರ್. ಈಗ 1 ನಿಮಿಷ ಸರ್, ಕೋರ್ಟ್ ಇಂದ ಬಂದ್ರು ಕೂಡ ರಮಣಪ್ಪ ಹೋಗಿ ಕೋರ್ಟ್ ಇಂದ ಬಂದು ಕೋರ್ಟ್ ಏನೋ ಕೂಲಿ ಕಾರ್ಮಿಕರ ಪರವಾಗಿ ಕೊಟ್ಟರು ದಾಖಲಾತಿ ಇಲ್ಲ ಅಂತ ಬರೀತೀರಾ. ನಿಮ್ದು ನೀವು ಬರೆಯೋದಲ್ಲ ಅಲ್ಲಿ ಕ್ಯಾಬಿನೆಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ದಾಖಲಾತಿ ಬೇಕು ಅಂತ ಅಂತಾರೆ. ಅದನ್ನ ಮಾಡುವಂತವ್ರು ರೇಂಜ್ ಇರಲ್ಲ ಅಂತಾರೆ. ಅದಕ್ಕೆ ಸರ್ ತಮ್ಮ ಹತ್ರ ನಾನು ಬಂದಿರೋದು. ನಮ್ಮಲ್ಲಿ ತೆಗೆದ್ರೆ ನಾವೆಲ್ಲಿ ಸರ್ ಹೋಗೋದು? ನಾವು 33 ವರ್ಷದಿಂದ ಮಾಡಿ ನಾವೆಲ್ಲಿ ಸರ್ ಎಲ್ಲಿ ಹೋಗ್ಬೇಕು ಇವರು? 10 ಜನ ಬಾಯಿಬಲಿ ಇವಾಗ 30 ವರ್ಷದಿಂದ ಅದನ್ನೇ ಹೇಳ್ಬೇಡ್ರಿ. ನಾನು ಹೇಳಿಲ್ಬೇಡ್ರಿ RF ಕಳಿಸ್ತೀನಿ ಬಂದು ಮಾತಾಡಿ ಅಂತ. ನನ್ನ ಹತ್ರ ಹೇಳಿ ಮಾಡ್ಲಿ. 8 ಜನ ಇರ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಪ್ಪ ನಾನು, ದೊಡ್ಡವರು ಅಂತ ಹೇಳ್ತಾನೆ. ನಿಮ್ಮನ್ ಬಿಟ್ಟು ಈಗ ಬೆಂಗಳೂರು ಭಾಗದಲ್ಲಿ CCF ಸಾಹೇಬ್ರು ಇದ್ದಾರೆ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿದ್ದಾರೆ. ಅಲ್ಲಿಗೆ ನಡೀರಿ. ಒಬ್ರಿಬ್ರು ಕೂತ್ಕೋಬಾರ್ದು. ಮತ್ತೆ ಇಂಥದ್ದು ಅಶ್ವತ್ಥಮ್ಮ ನೀನು ಜಾಗದಲ್ಲಿ ಹೋದ್ರೆ ತಲೆ ಮೇಲೆ ಬಡಿ ಒಳಗೆ ಅವಳು ಯಾವಾಗ ಬಂದು ಕೆಲಸ ಮಾಡ್ತಿರ್ತಾಳೆ ಅಂತ. ನನ್ನ ಜಾಗದಲ್ಲಿ ನೀನ್ ಯಾಕೆ ಬಂದಿದ್ಯಾ ಮಾರಾಯ್ತಿ? ತಲೆ ಮೇಲೆ ಬಡಿ ಹೇಳ್ತೀನಿ. ನೀನ್ ಸಾಯ್ತೀನಿ ಅಂತ ಹೇಳ್ತೀಯಲ್ಲ, ಸಾಯೋದು ದೊಡ್ಡ ವಿಷಯ ಅಲ್ಲ. ಬಡಿತಾ ಇರ್ಬೇಕು ಅವ್ರಿಗೆ. ಕಳಿಸ್ತೀನಿ ಬನ್ನಿ ಅಂತ ಹೇಳದ್ನೇ ಇಲ್ವಾ? ಮತ್ತೆ ಅದನ್ನೇ ಹೇಳ್ತೀರಾ ನೀವು? ನಿಮ್ ಜಾಗದಲ್ಲಿ ಅದೆಲ್ಲ ಮಾಡೋದಲ್ಲ ಅಮ್ಮ. ಕರ್ಕೊಂಡು ಬೇರೆ ಜಾಗದಲ್ಲಿ ಕರ್ಕೊಂಡು ನೀವಿಲ್ಲ ಅಂತ ಒಂದು ನೋಟಿಸ್ ಕೊಡ್ತೀನಿ, ಬರ್ರಿ, ಅದೇನಿದೆ ಪ್ರಾವಿಷನ್ ಇದ್ರೆ ಮಾಡ್ಸೋಣ ಅಂತ ಹೇಳ್ತಾ ಇದೀವಲ್ಲ ನಾನು. ಇಲ್ಲಿ ಬಿಡ್ಲಿ ಸರ್. ಒಂದೇ ಒಂದು ರಿಕ್ವೆಸ್ಟ್, ನಿವೃತ್ತಿ ಹೊಂದಿರೋ ಅಂತವ್ರು ಪೆನ್ಷನ್ ಬರ್ತಿದ್ರು, ಒನ್ ಟೈಮ್ ಸೆಟಲ್ಮೆಂಟ್ ಆಗಿದ್ರು ಸಮೇತ ಮತ್ತೆ ಕೆಲಸಕ್ಕೆ ಏನಕ್ಕೆ ಬರ್ತಾರೆ ಸರ್ ಇಲಾಖೆಗೆ? ಆಮೇಲೆ ಕೆಲಸ ಮಾಡಬಾರ್ದು ಅಂತ ಇಲ್ಲ ಮಾಡ್ಬೇಕು. ಏನಿದೆ ಈಗ ನಮ್ಮಂತವ್ರು ದುಡ್ಕೊಂಡು ಬಂದು 2015ರಿಂದ ಮಾಡಿದ್ದೀನಿ ದೇವರಾಜ್ ಸರ್ ಇದ್ದಾಗಿಂದ. ನಮ್ಮ ನೇಗಾಯಕ್ಕೆ ಆಚೆಗೆ ಹಾಕಾರೆ. ಬಟ್ ನಮ್ಮಂತವ್ರು ಭವಿಷ್ಯತ್ತು ಇಲ್ಲೇ ಹಾಳು ಮಾಡ್ಕೊಂಡಿದ್ವಿ. ಈಗ ನಾನು ನೇಮಕಾತಿಗೆ ಹಾಕಿ ರಿಜೆಕ್ಟ್ ಆಗಿದ್ದೀನಿ. DPO ಮೇಡಮ್ ಕಾಂಟ್ರಾಕ್ಟ್ ಅವ್ರು ಇದ್ದಾಗ ಬೇಕಾದ್ರೆ ಅಪ್ಲಿಕೇಶನ್ ಎಲ್ಲ ಇದೆ ನನ್ನ ಹತ್ರ. ಡಿಸ್ಕ್ವಾಲಿಫೈಡ್ ಆಗಿದೆ. ನಾನು ಯಾರನ್ನೂ ತಗೊಳ್ಳಲ್ಲ. ಹೊರಗುತ್ತಿಗೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ. ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ, ಇಲ್ಲ ಏನೂ ಇಲ್ಲ. ಈಗ ನಾವು PCP ವರ್ಕರ್ಸ್ಗೆ ಏನೇನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಯಾಕೆಂದರೆ ಲೋಯರ್ ಸ್ಟಾಫ್ಗೆ ಇಷ್ಟೊಂದು ಗೊತ್ತಿರಲಿಲ್ಲ. ಯೂನಿಫಾರ್ಮ್ ಆಗಲಿ, ಶೂ ಆಗಲಿ, ಬ್ಯಾಗ್ ಆಗಲಿ ಎಲ್ಲ ಕೊಡಿಸ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಅವರು ಬ್ಯಾಕ್ ಬಂದಿದ್ದಾರೆ. ಆದರೆ ಎಷ್ಟು ನೋಡಿ ಸರ್, ಪ್ರಾಬ್ಲಮ್ ಇದು ಹೇಳಿದ್ರಲ್ಲ, ಇದು 100ಕ್ಕೆ 200 ಭಾಗ ಸತ್ಯ. ಈ 100% ಬ್ಯಾಕ್ ಬೋನ್ಗಳನ್ನ ದುಡಿಸ್ಕೊಂಡು ಈ ಪರ್ಮನೆಂಟ್ ಆಗಿರೋ ಸಿಪ್ಪೆ ಆದ್ಮೇಲೆ ಬಿಸಾಕ್ತಾರೆ. ಕಾಡಿಗೆ ಬರೋದು ಈಗ ನಾವು ಸರ್ ದುಡಿಯೋದು. ನಾನು ಏನು ಮಾಡ್ತೀನಿ ಸರ್ ಒಂದ್ಸಲಿ ಮಗ ಎಲ್ಲ ಸುಟ್ಟಾಗಿದೆ, ನಿಂದೆ ತಪ್ಪಲಲ್ಲಿ ಬೆಂಕಿ ಆಡಿಸ್ತಿದ್ರಪ್ಪ. ನೀನು ಮಾತಾಡ್ತೀಯ ಅಷ್ಟೇ. ನೀನು RF ಹತ್ರ ಮೀಟ್ ಮಾಡು ಸರ್, ಮಾಡಿ. ಮೇಡು. ಯಾಕೆ ಏನು ಹೇಳಿದ್ರು ನಿನಗೆ? ಇಲ್ಲ ತಕೊಂತೀನಿ, ಹೊಸ ಪ್ಲಾಂಟೇಶನ್ ಆದ್ರೆ ತಕೊಂತೀನಿ ಅಂತ 2 ವರ್ಷದಿಂದ ಆಯ್ತು. ಇದೇ ನಮ್ಗೆ ಏನು ಗೊತ್ತಾ ಸರ್, ನಾನು ಸಾವಿರಾರು ಇಲಾಖೆಗಳನ್ನ ನೋಡ್ತಿದ್ದೀನಿ. ಈ RFOಗಳು ಅಂತ ಅಂದ್ರೆ ಅವ್ರು ವಲಯ ಅರಣ್ಯಾಧಿಕಾರಿಗಳು ಅಲ್ಲ. ನೀವು ಬೇಜಾರು ಮಾಡ್ಕೊಬೇಡಿ, ಅವರು ಗುತ್ತಿಗೆದಾರರು. ಆ ಏನು ನಡಿತೋಪುಗಳಿಗೆ ಹೆಕ್ಟೇರ್ ಅಷ್ಟಿಷ್ಟು ಕೊಡ್ತಾರೆ ಅವರದ್ದು. ನೀವು ಹೇಳಿ ಇಂಥ ದಿನ ತಿಳಿಸಿ. ಅಲ್ಲ, ನಾನು ನಿಮ್ಮ ಫೋನ್ ನಂಬರ್ ಇದೆ, ನಾನು ತಿಳಿಸೋದು ಏನು ಸರ್ ಪದೇ ನೋಡಿ ಸರ್, ಇಷ್ಟು ರಾಜ್ಯ ವ್ಯಾಪಿ ಸುತ್ತುತ್ತಾ ಇರ್ಬೇಕಾದ್ರೆ ನಾನು ಪದೇ ಬರೋದೇ ನನ್ನ ಉದ್ದೇಶ ನಂದಲ್ಲ. ನನಗೆ ಬಂದ್ರಷ್ಟು ಬಿಟ್ಟರಷ್ಟು ನೀವು ಏನು ಕೊಟ್ಟಿದ್ದೀರಾ ಸರ್, ನನ್ನ ಕಡೆಯಿಂದ ನಾನು ನಿಮ್ಗೆ ಇದನ್ನ ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಸಾಧ್ಯ ಆಗುತ್ತೆ, ಸಾಧ್ಯ ಆಗಲ್ಲ ಅಂತ ನಮಗೆ ಲೆಟರ್ ಹಾಕಿದ್ರೆ ನಾವು ಮುಂದಿನ ಹಂತಕ್ಕೆ ನಾವು ಹೋಗ್ತೀವಿ. ಆ ಲೆಟರ್ ನಾವು RF ಕಳಿಸ್ತೀವಿ. ಯಾಕಂದ್ರೆ ಇದು ಮಾಡೋದು ಅವರೇ, ಇಂಪ್ಲಿಮೆಂಟ್ ಮಾಡೋದು ಅವರೇ. ಅದರಲ್ಲಿ ಏನು ಬರುತ್ತೆ ಅದೇ ಸರ್, ನೀವು RFOಗಾರು ಕಳಿಸಿ, ಮತ್ತೆ ಯಾರಿಗಾರು ಕಳಿಸಿ, ನಿಮ್ಮಿಂದ ನಮಗೆ ಮಾಹಿತಿ ಬರಬೇಕು ಸರ್. ಅಷ್ಟೇ, ನಿಮ್ಮಿಂದ ನಮ್ಗೆ ಏನು ಇದರಲ್ಲಿ ಸೌಲಭ್ಯ ಇದೆಯಾ, ಸೌಲಭ್ಯ ಇಲ್ವಾ,
ಅದನ್ನ ಮಾಹಿತಿ ನಮಗೆ ಬರಬೇಕು. ಈಗ ನಮ್ಮ ನೌಕರರುಗಳು ಇವರೇನೋ ಎಚ್ಚೆತ್ಕೊಂಡು ಇದು ಮಾಡ್ತಿಲ್ಲ, ಈಗೆಲ್ಲ ಬಹಳ ಬುದ್ಧಿವಂತರಾಗಿದ್ದಾರೆ. ಮುಂದೊಂದು ಕಾಲದಲ್ಲಿ ನಿಡುತೋಪು ಇರೋದಿಲ್ಲ, ಫಸ್ಟ್ ಈ ತರ ಕೂಲಿ ಕಾರ್ಮಿಕರು ಫಸ್ಟೇ ಇರೋದಿಲ್ಲ. ಯಾಕೆಂದ್ರೆ ಇನ್ನೂ ಎಚ್ಚೆತ್ಕೊಳ್ತೀನಿ. ಇವತ್ತು ಕಾರ್ಮಿಕ ಇಲಾಖೆಯಿಂದ ಬೇಜಾನ ಲಾಭಗಳೈತೆ ಸರ್. ಇವತ್ತು ನಿಮಗೆ ಗೊತ್ತೋ ಇಲ್ವೋ, ಒಬ್ಬ ಲೇಬರ್ ಕಟ್ಟಡ ಕಾರ್ಮಿಕನಿಗೆ ಮಗನ ಮದುವೆ ಅಂದ್ರೆ 60,000 ರೂಪಾಯಿ ದುಡ್ಡು ಕೊಡ್ತಾರೆ. ಇರ್ಲಿ ಸರ್, 60,000 ರೂಪಾಯಿ ದುಡ್ಡು ಕೊಡ್ತಾರೆ. ಅದೇನಾಗಲ್ಲ, 60,000 ರೂಪಾಯಿ ದುಡ್ಡು ಕೊಡ್ತಾರೆ ಸರ್. ತಮ್ಮ ವಿರುದ್ಧ ನಾವೇನು ಎಲ್ಲಿಗೂ ಏನು ಕೋರ್ಟ್ಗೆ ಏನು ಪ್ರೊಡ್ಯೂಸ್ ಮಾಡಕ್ ಹೋಗಲ್ಲ ಸರ್. ನಾ ಯಾಕೆ ಮಾಡಿ ಸರ್, ನಾ ಮಾಡೋದಾಗಿದ್ರೆ ಎಲ್ಲ ಯಾಕೆ ಮಾಡ್ಬೇಕು ಸರ್ ಅದನ್ನ? ನೋಡಿ ಸರ್, ದೇವ್ರು ಅಂತ ಹೇಳಿ ಗರ್ಭಗುಡಿಗೆ ಬಂದು ಬೇಡ್ತಾ ಇದೀವಿ. ಅಶ್ವತ್ಥಮ್ಮಂದೊಂದು ಸಾಲು ಮಾಡ್ಕೊಡಿ, ಮತ್ತೆ ನಾನು ಮತ್ತೆ ಇನ್ನೊಂದು ಬಾರಿ ಬರಲ್ಲ. ಅವ್ರಿಗೆ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಡಿ. ಗಂಡ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ಯಾರು ಇಲ್ಲ. ಅದೇನ್ ನುಕ್ಸಾನ ಆಗೈತೆ ನನಗೆ ಪಟ್ಟಿ ಕೊಡಿ ಸರ್. ನನ್ನ ಸಂಘದ ವತಿಯಿಂದ ನಾನು ಫುಲ್ಫಿಲ್ ಮಾಡ್ತೀನಿ. ಅದೇನೇ ಎಷ್ಟೇ ಖರ್ಚಾಗಿದೆ ನಿಮ್ಗೆ ಅಷ್ಟೇ ಸರ್. ಫೋನಲ್ಲೋ ಕರೆದು ಏನೋ ಇವ್ರಿಗೆ ಒಂದು ನಾವು ಇಲ್ಲೇನು ಕಾಯ್ತಾ ಕುತ್ಕೊಳ್ಳೋದು ಸರ್. ನಾವು ಇಲ್ಲಿ ಬಂದಿದ್ದೀವಿ ಸುಮ್ಮನೆ ಏನಕ್ಕೆ ಇಲ್ಲೆಲ್ಲ ಕಾಯ್ತಾ ಕುತ್ಕೊಳ್ಳೋದು. ತಾವೇ ಹೇಳಿ ಮತ್ತು ಒಂದು ಹೆಣ್ಮಕ್ಳು ಅನ್ನೋದೊಂದು ಕನ್ಸರ್ನ್ ಇದೆ. ಅದಕ್ಕೂ ಒಂದು ಇರುತ್ತೆ. ನೀವು ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಏನು ಅವಶ್ಯಕತೆ ಇಲ್ಲ. ವಿಡಿಯೋ ಮಾಡ್ಕೊಂಡು ನೀವು ಕೆಲವೊಂದು ಆದೇಶಗಳನ್ನ ಹೇಳ್ತಿದ್ರಿ ಸರ್. ಇದು ನಮ್ಮ ಹಂತದಲ್ಲಿ ಬರೋದಿಲ್ಲ, ಇದು ನಮಗೆ ನೀವು ಆದೇಶ ನಮಗೂ ಅದೊಂದು ರೆಕಾರ್ಡ್ ಇದ್ರೆ ನಾವು ದೊಡ್ಡವ್ರ ತಗೋತೀರಿ. ನಾವು ಅಲ್ಲಿ ದೊಡ್ಡವ್ರ ಹತ್ರ ಹೋದಾಗ ಅವ್ರು ಏನೇನು ಹೇಳ್ತಾರೆ, ಅವ್ರು ನಿಮ್ಮ ಮೇಲೆ ಎತ್ತಾಗ್ತಿರ್ತಾರೆ ಸರ್. ನೀವ್ ಹೆಂಗೆ RF ಎತ್ತಾಗ್ತಾ ಇದ್ದೀರಿ, ಅವ್ರು ನಿಮ್ಮ ಮೇಲೆ ಹಾಕ್ತಾರೆ. ಸಂಬಂಧಪಟ್ಟ ವಿಭಾಗಾಧಿಕಾರಿಗಳ ಮುಖ್ಯಸ್ಥರು ಅಂತ ಆಗ ನಾವು ತೋರಿಸ್ಬೋದು. ಸ್ವಾಮಿ ನೋಡಿ, ವಿಭಾಗಾಧಿಕಾರಿ ಹತ್ರ ಹೋಗಿದ್ವಿ, ಅವರಿಂದ ನಮ್ಗೆ ಹೇಳಿದ್ದಾರೆ. ಜನರಲ್ ಆಗಿ ಮಾತಾಡಿದ್ರೆ ಏನು ಆಗಲ್ಲ. ಪರ್ಟಿಕ್ಯುಲರ್ ಇಂಥವನು ಇಂಥ ಕೆಲಸ ಮಾಡಿ ಇಲ್ಲ ಸರ್. ಜನರಲ್ ಆಗಿ ಫಸ್ಟ್ ಎಲ್ಲಾ ನೌಕರರುಗಳನ್ನು ಎದುರಿಸಿ ಮತ್ತೊಮ್ಮೆ ನಾನು ಹೇಳ್ತೀನಿ ಸರ್.